ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸ್ವಾಮಿ ಅಪ್ಪ, ಇವತ್ತಿನ ಪ್ರಾರ್ಥನೆ ಆರಾಧನೆಯನ್ನು ಮುಗಿಸಿ ವಚನದ ಭಾಗಕ್ಕೆ ಬರುವಾಗ ನಿನ್ನ ನಾಮವೇ ಮಹಿಮೆ ಆಗಲಿ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಬಲ ಇಳಿದುಕೊಳ್ಳು ಸ್ವಾಮಿ. ಅಪ್ಪ, ಇವತ್ತೊಂದು ಫಾದರ್ಸ್ ಡೇ ಆಗಿದೆ ಸ್ವಾಮಿ. ಇವತ್ತು ಅಪ್ಪಂದಿರ ದಿನಾಚರಣೆ ಸಮಯದಲ್ಲಿ ಎಲ್ಲ ಅಪ್ಪಂದರಿಗೂ ಕೂಡ ಮನೆಯನ್ನು ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಅನ್ನೋ ಜ್ಞಾನ ಕೊಡಪ್ಪ. ಹೋದ ಜಾಗದಲ್ಲಿ ಯಾವ ಥರ ಕೆಲಸ ಮಾಡಬೇಕು, ಬರುವಾಗ ಯಾವ ಥರ ಇರಬೇಕು, ಪರಲೋಕ ದೇವರನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಕೊಟ್ಟು ನೀನು ನಾಮನ ಮಹಿಮೆಪಡಿಸಪ್ಪ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ಪ್ರಭು ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಬಂದರೆ ಆಮೆನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಇವತ್ತು ಎಂಥ ದಿವಸ? ಫಾದರ್ಸ್ ಡೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪಂದರೆ ಇವತ್ತು ನಿಮ್ಮ ದಿವಸ. ನಮಗೆ ಅಪ್ಪಂತರ ದಿನಾಚರಣೆಗೆ ನಮ್ಮ ಸಭೆಯಿಂದ ಈ ಥರದೊಂದು ಕಾರ್ಡ್ ಕೊಟ್ಟರು. ಇದರಲ್ಲಿ ಏನಂದರೆ ವಾಗ್ದಾನಗಳು ಬರೆದಿದೆ, ಯಾವ ಥರ ನಡಿಬೇಕು ಅಂತ ಕಾರ್ಡ್ ಕೊಟ್ಟರು. ನನಗೆ ದೇವರು ಕೃಪೆ ಕೊಟ್ಟರೆ ನಾನು ನಿಮಗೂ ಈ ಥರದ ಕಾರ್ಡ್ ವ್ಯವಸ್ಥೆ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಫಾದರ್ಸ್ ಡೇ ಅಂತಾರೆ, ಅಪ್ಪಂದಿರ ದಿನ. ಅಪ್ಪಂದಿರ ದಿನ ಅಂತಂದರೆ ಇವತ್ತು ಅಪ್ಪಂದ್ರನ್ನ ಯಾವತ್ತೂ ಕೂಡ ಸಂಸಾರದಲ್ಲಿ ಕಣ್ಣಿಗೆ ಬೀಳೋದಿಲ್ಲ. ಅಮ್ಮಂದ್ರೆ ಜಾಸ್ತಿ ಕಣ್ಣಿಗೆ ಬೀಳೋದು. ಅಪ್ಪ ದುಡಿದು ಕಷ್ಟಪಟ್ಟು ಮನೆಗೆ ಬಂದು ಬೆವರು ಸರಿಸಿ ಎಲ್ಲ ತಂದಾಗ್ತಾನೆ, ಅದು ಮಕ್ಕಳಿಗೆ ಕಾಣೋದಿಲ್ಲ. ಮಕ್ಕಳಿಗೆ ಸ್ವೀಟು ಗಿಟ್ಟೆಲ್ಲ ಬಾಯಿಗೆ ಹಾಕಿದ್ರೆ ಅಮ್ಮನೇ ಮುದ್ದು. ಅದು ಅಪ್ಪಂದ್ರೆ ಕರ್ಮ, ಅದು ಹೇಳಿ ಪ್ರಯೋಜನ ಇಲ್ಲ, ಆಯಿತಾ? ಆದರೆ ಅಪ್ಪನಿಗೂ ಬೆಲೆ ಕೊಡಬೇಕು ಅಂತ ಹೇಳೋದನ್ನ ಅಮ್ಮ ಕಲಿಸ್ಕೊಡ್ಬೇಕು. ಅಪ್ಪನಿಗೂ ಬೆಲೆ ಕೊಡ್ಬೇಕಂತ ಹೇಳಿ, ನಿಮ್ಮ ಅಪ್ಪ ಕಷ್ಟಪಟ್ಟು ಕಣೋ ನೋಟ್ಸ್ ಬುಕ್ ಪೆನ್ ಪೆನ್ಸಿಲ್ ತಂದು ಕೊಡ್ತಾರೆ ಅಂತ ಹೇಳಬೇಕು. ಇವತ್ತು ಅದನ್ನೇ ಹೇಳೋದಿಲ್ಲ. ಇವಳೇ ತೆಗೆದುಕೊಟ್ಟಾಗ ಏನಾಗ್ತದೆ, ಇವತ್ತು ಅವಳಿಗೇನೆ ಬೆಲೆ ಹೊರತು ಸಾಮಾನ್ಯವಾಗಿ ಮಕ್ಕಳು ಅಮ್ಮನ ಜೊತೆಲಿ ಜಾಸ್ತಿ ಇರ್ತಾರೆ ಹೊರತು ಅಪ್ಪನ ಜೊತೆ ಜಾಸ್ತಿ ಇರೋದಿಲ್ಲ. ನಿಜಾನಾ? ಅಪ್ಪನ ಜೊತೆಲಿ ಜಾಸ್ತಿ ಇರೋದಿಲ್ಲ, ಅಮ್ಮನ ಜೊತೆ ಜಾಸ್ತಿ ಇರೋ ಪ್ರಯತ್ನ ಪಡ್ತಾರೆ. ಆದರೆ ಅಪ್ಪನ ಪ್ರೀತಿ ಬಗ್ಗೆ ತನ್ನ ತಾಯಿ ಅಂದ್ರೆ ಹೇಳ್ಕೊಡ್ಬೇಕು, ನಿಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾರೆ ಅಂತೇಳಿ. ಇವತ್ತು ಸಾಮಾನ್ಯವಾಗಿ ಅಪ್ಪಂದ್ರೆ ಹೊಡೆದು ಬಿಟ್ರೆ ಸಾಕು, ಅವ್ವ ಅಂದ್ಕೊಂಡು ರಾಜಕೀಯ ಮಾಡೋದು. ಮಗು ಹೊಡಿಬೇಡ. ಆವಾಗ ಏನಾಯ್ತು, ಅಪ್ಪನ ಮೇಲೆ ದ್ವೇಷ ಬಂತು. ಅಮ್ಮ ಹೊಡಿಯೋದಿಲ್ಲ, ಅಪ್ಪನೇ ಹೊಡಿತಾರೆ. ನಮ್ಮ ಅಮ್ಮ ತಡಿತಾರೆ. ತಡಿಯೋತ್ತಿಗೆ ಏನಾಯ್ತು, ಅಲ್ಲಿ ದೇವರಾಗ್ಬಿಟ್ಲು ಅವಳು. ಅಮ್ಮ ತಡಿಯೋಗ ಏನಾದ್ರು, ಅಪ್ಪ ಯಾರಾದ ಕೆಟ್ಟವನಾದ, ದುಷ್ಟ ಆದ. ಇಲ್ಲ, ಅಪ್ಪ ಬೈಯುವಾಗ ಹೊಡಿಯುವಾಗ ಏನು ಮಾಡೋಗುತ್ತೆ, ಅಮ್ಮ ಏನು ಮಾಡೋಗುತ್ತೆ, ಸಪೋರ್ಟ್ ಮಾಡಬೇಕು. ನೋಡಪ್ಪ, ನಿಮ್ಮ ಅಪ್ಪ ಹೊಡೆದಿರೋದು ಯಾಕೆಂದರೆ ನೀವು ಮಾಡಿರೋ ತಪ್ಪಿಗಲ್ವಾ ಅಂತ ಹೇಳಬೇಕು. ದೇವ್ರ ವಾಕ್ಯದಲ್ಲಿ ಬರ್ತದೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಅಂತೇಳಿ. ಬೆತ್ತ ಹಿಡಿದಿರೋದು ತಂದೆ ಮಕ್ಕಳಿಗೆ ಶತ್ರು ಆಗ್ಬಿಡ್ತಾನಂತೆ. ಆಗ ಬೆತ್ತ ಹಿಡಿದ್ರೆ ನಾವು ದಾರಿಗೆ ಬರೋದಲ್ವಾ. ಇರಲಿ, ಏನೇ ಇರಲಿ, ಇವತ್ತು ತಂದೆ ಅಂದರೆ ದಿನದ ಬಗ್ಗೆ ನಾವು ಮಾತಾಡೋ ಪ್ರಿಯರೇ. ತಂದೆ ಅಂದರೆ ದಿನದಲ್ಲಿ ಸಾಮಾನ್ಯವಾಗಿ ಇವತ್ತು ಲೋಕದಲ್ಲೆಲ್ಲ ತಂದೆಯ ದಿನ ಆಚರಿಸ್ತಾರೆ. ಇವತ್ತು ತಂದೆಯಂದ್ರ ದಿನದಲ್ಲಿ ನಾನು 3 ಭಾಗವಾಗಿ ಮಾಡಿದ್ದೇನೆ. ತಂದೆಯಂದ್ರ ದಿನದಲ್ಲಿ 3 ಭಾಗ ಮಾಡಿದ್ದೀನಿ. ಮಾತಾಡ್ಬೋದಲ್ವ? ಒಂದನೆಯ ತಂದೆ ಯಾರು ಗೊತ್ತಾ? ಶಾರೀರಿಕ ತಂದೆ. ಒಂದನೇ ತಂದೆ ಯಾರು? ಶರೀರದಲ್ಲಿ ಇರುವಂಥ ತಂದೆ. ಎರಡನೇದಾಗಿ ಯಾರು ಗೊತ್ತಾ? ಪರಲೋಕದ ತಂದೆ. ಮೂರನೇದಾಗಿ ಯಾರು ಗೊತ್ತಾ? ಆತ್ಮಿಕ ತಂದೆ. ಈ 3 ತಂದೆಗಳ ಬಗ್ಗೆ ತಿಳಿಯೋಣ. ಫಸ್ಟ್ ಪರಲೋಕದ ತಂದೆ ಬರಬೇಕು. ಆದರೆ ಸ್ವಲ್ಪ ಇಲ್ಲಿ ಉಲ್ಟಾ ಪಲ್ಟಾ ಮಾಡಿದ್ದೀನಿ. ಯಾಕೆಂದರೆ ಈ ಜನನ ಆದಮೇಲೆ ತಾನೇ ಪರಲೋಕ ದೇವ್ರನ್ನ ಗೊತ್ತಾಗೋದು ಅವನಿಗೆ. ಅವನು ಪರಲೋಕದಿಂದಲೇ ಬಂದಿರೋದು ಆ ಮಗು, ದೇವರ ಅನುಗ್ರಹದಿಂದಲೇ ಒಟ್ಟಲ್ಲಿ ಮಗುವಾಗಿದ್ದು. ಆದರೆ ಜನನ ಆದ ಮೇಲೇ ಗೊತ್ತಾಗುವಂಥ ಕಾರಣಕ್ಕೋಸ್ಕರ ಫಸ್ಟ್ ಜನನ ಕೊಟ್ಟ ತಂದೆನೇ ಫಸ್ಟ್ ಮಾಡ್ತೀನಿ. ಹಲ್ಲೆಲೂಯಾ. ಫಸ್ಟ್ ನಾವು ಪರಲೋಕ ತಂದೆಗೆ ಸ್ಥಾನ ಕೊಡಬೇಕು. ಆದರೆ ಇಲ್ಲಿ ವಾಕ್ಯದಲ್ಲಿ ಇವತ್ತು ಶಾರೀರಿಕ ತಂದೆ ಬಗ್ಗೆ ಮಾತಾಡ್ತೀನಿ ಪ್ರಿಯರೇ. ಶಾರೀರಿಕ ತಂದೆ ಅಂದರೆ ಈ ಲೋಕಕ್ಕೆ ತನ್ನ ಮಗುವನ್ನು ಸಮರ್ಪಣೆ ಮಾಡಿರತಕ್ಕಂಥ ವ್ಯಕ್ತಿ. ಅರ್ಥ ಆಗ್ತಾ ಇದೆಯಾ? ಲೋಕಕ್ಕೆ ಮಗುವನ್ನು ಪರಿಚಯ ಮಾಡಿಸಿಕೊಟ್ಟಂಥ ತಂದೆ. ತಾಯಿನೂ ಇದ್ದಾಳೆ ಪಾಪ, ಇಲ್ಲ ಅಂತಿಲ್ಲ. ಅದು ಅಮ್ಮಂದ್ರ ದಿನ ಬಂದಾಗ ಹೇಳ್ತೀನಿ, ಮದರ್ಸ್ ಡೇ ಬಂದಾಗ ಹೇಳ್ತೀನಿ. ಮದರ್ಸ್ ಡೇಗೆ ಹೇಳ್ತೀನಿ. ಆದರೆ ಫಾದರ್ಸ್ ಡೇಗೆ ಇವತ್ತು ನಾನು ಹೇಳ್ತಾರೆ ಬೇರೆ ಕತೆ. ಇವತ್ತು ಶಾರೀರಿಕ ತಂದೆ ಲೋಕಕ್ಕೆ ಮಗುವನ್ನು ಸಮರ್ಪಿಸಿದಂಥ ವ್ಯಕ್ತಿಯಾಗಿದ್ದಾನೆ. ಈ ತಂದೆ ಮಕ್ಕಳನ್ನು ಯಾಗಾದರೂ ಮಾಡಿ ಓದಿಸಬೇಕು, ಕಲಿಸಬೇಕು. ಮಕ್ಕಳಿಗೆ ಬಟ್ಟೆಗೆ ತೊಂದರೆ ಆಗಬಾರ್ದು ಅಂತೇಳಿ ಕೂಲಿನೋ ನಾಲಿನೋ ಮಾಡಿ ಕಾಲಾವಧಿ ಹತ್ತಿನೋ ಅದತ್ತಿನೋ ಇದತ್ರ ಕಷ್ಟಪಟ್ಟು ಸಂಪಾದನೆ ಮಾಡಿ ಅವನು ಬಟ್ಟೆ ಕಟ್ಕೊಂಡು ಮಕ್ಕಳನ್ನ ಸಾಕ್ತಾನೆ. ಅವನು ಬಟ್ಟೆ ಕಟ್ಟಿ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ತಾನೆ. ಅವನು ಬಟ್ಟೆ ಕಟ್ಟಿ ಸಾಲ ಮಾಡಿದಾದ್ರೂ ಮಕ್ಕಳಿಗೆ ತೊಂದರೆ ಆಗದೆ ನೋಡ್ಕೊತಾನೆ. ನಿಜ ಅಲ್ವಾ?
ಇವತ್ತು ಒಳ್ಳೆ ಎಜುಕೇಷನ್, ಒಳ್ಳೆ ಬಟ್ಟೆ ಕೊಡಬೇಕಿದ್ರೆ ಆ ತಂದೆ ಕಾರಣ. ಅಲ್ಲಲ್ಲಿಯೋ ಆ ತಂದೆನೇ ಕೆಟ್ಟವನಾಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಒಳ್ಳೆಯ ತಂದೆ ತನ್ನ ಮಕ್ಕಳಿಗಿರೋದೆಲ್ಲ ಮಾಡ್ತಾನೆ. ವಿವರ್ಸೋಕ್ಕೆ ಟೈಮ್ ಇಲ್ಲ, ಜಾಸ್ತಿ ವಿವರಿಸೋದಿಲ್ಲ. ಒಳ್ಳೆ ತಂದೆ ಮಕ್ಕಳಿಗಿರೋದು ಎಲ್ಲ ಮಾಡ್ತಾನೆ. ಅಲ್ಲಲ್ಲಿಯೋ ಒಟ್ಟಾರೆ ಮಕ್ಕಳ ಒಳಿತಿಗಾಗಿ ಅವನು ಕಷ್ಟಪಡ್ತಾನೆ. ಆದರೆ ಒಂದು ಗಮನದಲ್ಲಿಟ್ಕೊಳ್ಳಿ, ಹುಟ್ಟಿಸಿರುವಂಥ ತಂದೆನೇ, ಸೃಷ್ಟಿ ಮಾಡೋಲ್ಲ, ಹುಟ್ಟಿಸಿರೋ ತಂದೆ, ಜನನ ಕೊಟ್ಟಂಥ ತಂದೆ, ಇವತ್ತು ಇದ್ದು ನಾಳೆ ಸತ್ತೋಗೋಂಥ ತಂದೆ, ಅವನೇ ತನ್ನ ಮಕ್ಕಳಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಪರಲೋಕದ ತಂದೆ ನಮಗೆ ಎಷ್ಟೆಲ್ಲ ಮಾಡ್ತಾರೆ. ಸರಿ ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ, ಹುಟ್ಟಿಸಿರುವ ತಂದೆ, ಜನನ ಕೊಟ್ಟಂಥ ತಂದೆ, ಇವತ್ತು ಇದ್ದು ನಾಳೆ ಸತ್ತೋಗುವಂಥ ತಂದೆ, ತನ್ನ ಮಗನನ್ನು ಮತ್ತು ಮಗಳನ್ನು ಬಿಟ್ಟು ಹೋಗುವಂಥ ತಂದೆ, ಆ ಮಕ್ಕಳಿಗೋಸ್ಕರ ಅಷ್ಟೆಲ್ಲ ಮಾಡಬೇಕಾದ್ರೆ ನಿನ್ನನ್ನು ಗರ್ಭದಲ್ಲಿ ಹೊಟ್ಟೆಯಲ್ಲಿ ರೂಪಿಸಿರ್ತಕ್ಕಂಥ ತಂದೆ, ಪರಲೋಕದ ದೇವರು ಅಂತ ತಿಳಿಸ್ಕೊಂಡಿರ್ತಕ್ಕಂಥ ತಂದೆ ನಿನಗೆ ಎಷ್ಟೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿ. ಇದನ್ನು ನಾವು ಯೋಚನೆ ಮಾಡಬೇಕು. ಅದಕ್ಕೆ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 9ನೇ ವಾಕ್ಯದಿಂದ ಓದಿ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 9ರಿಂದ ಓದಿ. 9, 10 ಎಲ್ಲ ಓದಿ. 9, 10, 11 ಓದಿ ಬೇಗ. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಚೆನ್ನಾಗಿದೆ ನೋಡಿ ವಾಕ್ಯ. ನಿಮ್ಮಲ್ಲಿ ಯಾರಾದರೂ ರೊಟ್ಟಿ ಕೇಳುವಂಥ ಮಗನಿಗೆ ಕಲ್ಲನ್ನು ಕೊಡುವನೇ ಅಂದರೆ ಅದರ ಅರ್ಥ ಏನು ಗೊತ್ತಾ? ರೊಟ್ಟಿ ಕೇಳೋ ಮಗನಿಗೆ ತಿಂದ್ಕೊಂಡೋಗೋ ಕಲ್ಲು ತಂದು ಕೊಡ್ತೀರಾ? ಉದಾಹರಣೆಗೆ ಹೇಳ್ತಾರೆ ಅದು. ಅಪ್ಪ ಬಟ್ಟೆ ಬೇಕಿದ್ರೆ ಬಟ್ಟೆ ಬೇಡ ಕಣೋ, ಬಾಳೆ ಎಲೆ ಸುತ್ಕೊಂಡು ಹೋಗೋದು ಹೇಳ್ತೀರಾ? ಬಾಳೆ ಎಲೆ ಸುತ್ಕೊಂಡು ಹೋಗೋದು ಹೇಳ್ತೀರಾ? ಉದಾಹರಣೆಗೆ ಹೇಳ್ತಾರಷ್ಟೇ. ರೊಟ್ಟಿಯನ್ನು ಕೇಳೋ ಮಗನಿಗೆ ಕಲ್ಲನ್ನು ಕೊಡುವನೇ, ಮೀನನ್ನು ಕೇಳಿದವನಿಗೆ ಹಾವನ್ನು ಕೊಡುವನೇ. ಅದೊಂದು ಉದಾಹರಣೆಗೆ ಹೇಳಿದ ಸರಿ, ಅವರು ಉದಾಹರಣೆಗೆ ಹೇಳಿದ ಸರಿ. ಆಗ ನಿಮ್ಮ ಮಕ್ಕಳು ಬಂದು ಪೆನ್ನನ್ನು ಕೇಳಿದಾಗ ಪೆನ್ನು ಕೊಡೋದಿಲ್ಲ ಕಣೆ, ಪೆನ್ಸಿಲಲ್ಲಿ ಬರೀತಿರ್ತೀರಾ? ನೋಟ್ಸ್ ಕೊಡೋದಿಲ್ಲ ಕಣೆ, ನೀನು ಪೇಪರ್ಲಿ ಬಾಳೆ ಹಳೆ ಪೇಜ್ಗಳಲ್ಲಿ ಬರೀತಿರ್ತೀರಾ? ನಮ್ಮ ಕಾಲದಲ್ಲಿ ನೀವು ನಂಬ್ತೀರಾ ಬಿಡ್ತೀರೋ? ಆ ಕಳೆದ ವರ್ಷದ ಸ್ಕೂಲಲ್ಲಿ ಓದಿ ಆಗಿರೋ ಹಳೆ ಪೇಜ್ಗಳನ್ನ ಅರ್ದು ಅದನ್ನು ಸೂಜಿಲಿ ಹೊಲ್ಕೊಂಡು ನಾವು ಮಾಡೋಣ ಇನ್ನೊಂದು ವರ್ಷ ಇಟ್ಕೊಳ್ತಿದ್ದೋ. ಸೂಜಿಲಿ ಹೊಲ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಮಕ್ಕಳಿಗೆ ಹೊಸ ನೋಟ್ಸ್ ಕೊಡಲಿಲ್ಲ ಅಂತ ತಗೊಳ್ತಾರಾ? ಒಂದು ನಿಮಿಷ ಕೇಳಿ ಅಲ್ಲ, ನಾವು ಆ ಸೂಜಿಲಿ ಹೊಲಿದ್ಬಿಟ್ಟು ನೋಟ್ಸ್ ಮಾಡ್ಕೊಂಡು ತಗೊಂಡೋಗ್ತಿದ್ದೋ. ಹೊಸ ನೋಟ್ಬುಕ್ ತೆಗೆದುಕೊಡ್ತಾ ಇರಲಿಲ್ಲ, ಹಳೆ ಪೇಜ್ಗಳಲ್ಲಿ ತೆಗೆದುಹಾಕ್ಬಿಟ್ಟು ಕೊನೆಗೆ ಅದನ್ನು ನಮ್ಮ ಅಪ್ಪನಿಗೆ ತೋರಿಸಿ ಆದಮೇಲೆ ನೀವು ಹೊಸ ನೋಟ್ಸ್ ಕೊಡೋದು. ಒಂದು ಪೆನ್ನಲ್ಲಿ ಆವಾಗ ಇಂಕ್ ಪೆನ್, ಇಂಕ್ ಖಾಲಿ ಆದರೆ ಮಾತ್ರ 5 ಪೈಸೆ ಕೊಡ್ತಾ ಇದ್ದಿದ್ದು ಇಂಕ್ ಹಾಕ್ಲಿಕ್ಕೆ. ಈಗ ಮಕ್ಕಳಿಗೆ ಎಷ್ಟು ಪೆನ್ನು ಬೇಕು, ಎಷ್ಟು ಪೆನ್ಸಿಲ್ ಬೇಕು? ಹೋಗಲಿ, ನಾನು 2nd PUC ಓದುವಲ್ಲಿವರೆಗೂ ನನ್ನ ಕಾಲಿಗೆ ಚಪ್ಪಲಿ ಕೊಟ್ಟಿಲ್ಲ ನಮ್ಮಪ್ಪ. ಕೇಳಿಸ್ತಾ ಇದೆಯಾ? ಅಲ್ಲಲ್ಲಿಯ ಮನೆಗೆ ನಮ್ಮ ಅಪ್ಪನ ಸೂ ನನ್ನ ಕಾಲಿಗೆ ಯಾವಾಗ ಅಳತೆ ಆಯಿತೋ, ಅಪ್ಪ ಎದ್ದೇಳೋದಕ್ಕಿಂತ ಮೊದಲು ಅಪ್ಪನ ಸೂ ಹಾಕೊಂಡು ಹೋಗ್ಬಿಡ್ತಿದೆ. ಮನೆಗೆ ನನ್ನ ರೋಗ ತಡೆಯೋಕ್ಕಾಗ್ತದೆ, ನನ್ನ ಕಾಲಿಗಿಂತಲೂ ಉದ್ದ ಇರೋ ಸೂನ ತಂದು ಕೊಟ್ಟರು ಅವರು. ಈಗ ನಿಮ್ಮ ಮಕ್ಕಳಿಗೆ ಒಳ್ಳೆ ಸೂ ಕೊಡಲಿಲ್ಲ ಅಂತ ತೆಗೆದು ಬಿಸಾಕ್ಬಿಡ್ತಾರೆ. ನಿಜಾನ ಅಭಿ? ಒಳ್ಳೆ ಸೂ ಕೊಡಲಿಲ್ಲ ಅಂತ ಏನು ಮಾಡ್ತಾರೆ? ತೆಗೆದು ಬಿಸಾಕ್ಬಿಡ್ತಾರೆ. 2-3 ಕೇಳ್ತಾರೆ, ಈ ಸೂ ಚೆನ್ನಾಗಿಲ್ಲ, ನನಗೆ ಇದು ಬೇಡ. ನಿಜ ಅಲ್ವಾ? ಈಗ ಕಾಲದ ಚಿಕ್ಕ ಮಕ್ಕಳೇ ಹಠ ಬಿಡೋದಿಲ್ಲ. ಎಲ್ಲ ಮಕ್ಕಳು ಸೂ ಹಾಕಿ ನನಗೆ ಸೂ ಬೇಕು, ನನಗೆ ನಂಬ್ತೀರೋ ಬಿಡ್ತೀರೋ? PUC ಓದುವಲ್ಲಿವರೆಗೂ ಕೂಡ ನನಗೆ ತೆಗೆದುಕೊಟ್ಟಿಲ್ಲ. ಅದು 11 ಕಿಲೋಮೀಟರ್ ದೂರ ನಡಿಬೇಕಾಗಿತ್ತು ನಾವು, ಗೊತ್ತಾಯ್ತಾ? ಅಷ್ಟು ದೂರಕ್ಕೆ ಹೋಗಿ ಬಂದರೂ ಕೂಡ ನಮಗೆ ಅಲ್ಲಿ ಬೆಲೆ ಇರ್ತಿರಲಿಲ್ಲ. ಒಂದು ರೀಫಿಲ್ ಖಾಲಿ ಅದು ತೋರಿಸ್ಬೇಕು, ಒಂದು ನೋಟ್ಸ್ ಖಾಲಿ ಅದು ತೋರಿಸ್ಬೇಕು. ಈಗಿನ ಕಾಲದ ಮಕ್ಕಳಿಗೆ ಹಂಗಲ್ಲ. ಅಗತ್ಯಕ್ಕಿಂತಲೂ ಜಾಸ್ತಿ ನೋಟ್ ಬುಕ್ ಇದೆ, ಅಗತ್ಯಕ್ಕಿಂತಲೂ ಜಾಸ್ತಿ ಬಟ್ಟೆ ಇದೆ, ಅಗತ್ಯಕ್ಕಿಂತಲೂ ಜಾಸ್ತಿ ಸೂಗಳಿದೆ. ನಿಜ ಅಲ್ವಾ? ನಾನು ಒಂದು ಹೇಳ್ತೀನಿ ಪ್ರಿಯರೇ, ನೀವೇ ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಮಾಡಬೇಕಿದ್ರೆ ಸ್ವರ್ಗದ ತಂದೆ ನಿಮಗೆ ಇಷ್ಟೆಲ್ಲ ಮಾಡ್ಬೋದು ಲೆಕ್ಕ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡಬಲ್ಲವರಾದರೆ. ಈಗ ರೊಟ್ಟಿ ಬಿಟ್ಬಿಡಿ, ಮೀನು ಬಿಟ್ಬಿಡಿ, ಇಲ್ಲಿ ಈ ವಾಕ್ಯನ ಮಾತ್ರ ತಗೊಳ್ಳಿ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥವನ್ನು ಕೊಡಬೇಕಾದರೆ ಪರಲೋಕದ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಇನ್ನೂ ಹೆಚ್ಚಾಗಿ ಒಳ್ಳೆಯ ವರವನ್ನು ಕೊಡುವನಲ್ಲವೇ? ಈಗ ನಾನು ನಿಮ್ಮ ಅಪ್ಪಂದರೆ ನಾನು ನಿಮ್ಮನ್ನು ಕೇಳ್ತೀನಿ, ನೀವೆಲ್ಲರೂ ಒಳ್ಳೆಯವರು,
ಜೋರಾಗಿ ಹೇಳ್ಬೇಕು. ಇಲ್ಲ, ಏನೋ ಒಂದು ಕೆಟ್ಟದ್ದು ಮಾಡೇ ಮಾಡ್ತೀರಾ. ಆ ಕೆಟ್ಟವರಾಗಿರೋಂಥ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆದನ್ನ ಮಾಡಬೇಕಾದ್ರೆ ಒಳ್ಳೆಯವರಾದ ನಮ್ಮಪ್ಪ ಏನೆಲ್ಲ ಮಾಡ್ಬೋದು ಲೆಕ್ಕ ಹಾಕಿ. ಅರ್ಥ ಆಯ್ತಾ? ದೇವ್ರು ಏನೆಲ್ಲ ಕೊಡ್ತಾರೆ ಗೊತ್ತಾಯ್ತಾ? ಆಗ ಯಾರು ಬೆಸ್ಟ್? ಹುಟ್ಟಿಸಿರೋ ತಂದೆ ಬೆಸ್ಟಾ, ಪರಲೋಕ ತಂದೆ ಬೆಸ್ಟಾ? ಪರಲೋಕ ತಂದೆ ಬೆಸ್ಟ್. ಹುಟ್ಟಿಸಿರೋ ತಂದೆ ಕೆಪಾಸಿಟಿ ಕೊಡೋದೇ ಪರಲೋಕ ತಂದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇಲ್ಲಿ ದೇವ್ರ ವಾಕ್ಯದ ಪ್ರಕಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಅದಕ್ಕೆ ಕೀರ್ತನ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ರು, ಗೊತ್ತಾಯ್ತಾ? ಹಲ್ಲೆಲೂಯಾ. ಎರಡನೇದಾಗಿ ಪರಲೋಕದ ತಂದೆಗೆ ಬರೋಣ. ಈಗ ಹುಟ್ಟಿಸಿರೋ ತಂದೆಗೆ ಏನು ಹೆಸರು? ಶಾರೀರಿಕ ತಂದೆಗೆ ಪೋಷಿಸುವ ತಂದೆ ಅಂತೇಳಿ ಅವರು ಪೋಷಣೆ ಮಾಡ್ತಾರೆ. ಪರಲೋಕದ ತಂದೆಗೆ ಪಾಲಿಸುವ ತಂದೆ ಅಂತ ಅರ್ಥ, ಅಥವಾ ಕಾಪಾಡುವ ತಂದೆ ಅಂತ ಅರ್ಥ. ಈ ಪರಲೋಕದ ತಂದೆ ಯಾವ ಥರದರೆ? ಹುಟ್ಟಿಸಿರೋದ ತಂದೆ ಮಕ್ಕಳು ತಪ್ಪು ಮಾಡಿದ್ರೆ ಕೊಡ್ತಿರ್ತಾನೆ, ಇಟ್ಟು ಹಿಂಸೆ ಕೊಡ್ತಿರ್ತಾನೆ. ಒಂದು ಸಮಯ ನಿಮ್ಮ ಮಗ ದೊಡ್ಡವನಾಗಿ ಮದುವೆಯಾಗಿ ಒಂದು ಹುಡುಗಿ ಲವ್ ಮಾಡಿಕೊಂಡು ನಿಮ್ಮ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನೀವೇನು ಹೇಳ್ತೀರ ಗೊತ್ತಾ? ನೀನು ನನ್ನ ಮನೆ ಹೊಸಲು ತುಳಿಬೇಡ ಅಂತ ಹೇಳ್ತೀರ. ಹಲೋ, ನೀನು ನನ್ನ ಮನೆ, ನೀನು ನನ್ನ ಪಾಲಿಗೆ ಸತ್ತೋದೆ ಅಂತಾರೆ. ಆದರೆ ಪರಲೋಕ ತಂದೆ ಹಂಗಲ್ಲ. ನೀನು ಪಾಪ ಮಾಡ್ತಿದ್ರು ನನ್ನ ಮಗನೇ ನನ್ನ ಮಗಳೇ ಅಂತೇಳಿ ತನ್ನ ಪ್ರಾಣನ ಕೊಟ್ಟರು, ತನ್ನ ಪ್ರಾಣವನ್ನು ಕೊಟ್ಟು ಕಾಪಾಡಿದ್ರು. ನನ್ನ ಮಗನೇ ನನ್ನ ಮಗಳ ನಿನಗೋಸ್ಕರ ಶಿಲುಬೆಯ ಮೇಲೆ ಮರಣವನ್ನು ಅನುಭವಿಸಿ ಸೈತಾನನ ಕೈಯಲ್ಲಿದ್ದ ನಿನ್ನನ್ನು ಅವರು ದೇವರು ತನ್ನ ಕೈಗೆ ತಗೊಂಡ್ರು. ಪ್ರಿಯರೇ, ಎಂಥ ಒಳ್ಳೆ ತಂದೆ ಅಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಪರಲೋಕದ ತಂದೆ ನಾವು ಪಾಪಿಗಳಾಗಿದ್ರು ಕೂಡ, ಇವತ್ತು ಕೂಡ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನ ಮಾಡ್ತಾ ಇದ್ರು ಕೂಡ ದೇವರು ನಮ್ಮನ್ನು ಪ್ರೀತಿಸಿ ಏನು ಮಾಡ್ತಾರೆ ಗೊತ್ತಾ? ಮಗನೇ 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 ಅಂತ ಕರೀತಾರೆ, ಮಗಳೇ ಮಗಳೇ ಅಂತ ಕರೀತಾರೆ. ನಾವು ಏನಂತ ಕರಿತೀವಿ? ದೇವರೇ ಅಂತ ಕರಿತಾ ಇಲ್ಲ, ಅಪ್ಪ ತಂದೆ ಅಂತ ಕರಿತಾ ಇದ್ದೀವಿ. ಏನು ಅಂತ ಏನಂತ ಕರಿತಿದ್ದೀರ ದೇವ್ರನ್ನ? ನೀವು ದೇವರೇ ಅಂತ ಕರೆದ್ರೆ ದೇವ್ರು ನೀವು ಎಲ್ಲ ಸ್ವಲ್ಪ ದೂರ ದೂರ ಇದ್ದೀರ ಅಂತ ಅರ್ಥ. ಅದೇ ಅಪ್ಪ ತಂದೆ ಅಂತ ಕರೆದ್ರೆ ಇನ್ನೂ ಹತ್ತಿರ ಬಂದಂಗೆ. ಈಗ ತಂದೆ ಆಗಿಬೇಕೋ ನಿಮಗೆ ದೇವರಾಗಿಬೇಕೋ? ಗ್ಯಾರಂಟಿನ ತಂದೆ ಆಗಿದ್ದಿರ್ತಾನೆ ಸಂತೋಷ. ಹಾಗಾದ್ರೆ ಈ ಭೂಲೋಕದ ತಂದೆಗಿಂತಲೂ ಒಳ್ಳೆ ತಂದೆನ ನೀವು ಸ್ವೀಕಾರ ಮಾಡಲೇಬೇಕು ತಾನೆ. ನಮ್ಮ ಅಪ್ಪ ಹೆಂಗೆ ಹೇಳಿದಾರ ಗೊತ್ತಾ ನಿಮ್ಮನ್ನ? ಗಲಾತ್ಯ 4:6, ಗಲಾತ್ಯ 4:6 ಓದಿ. ಗಲಾತ್ಯ 4:6. ಎಲ್ಲವೂ ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಸಾರಿ ನಾನು ಇಲ್ಲಿಗ ಎಫೆಸ ತಗೊಂಡೆ. ವೆರಿ ಗುಡ್ ಮಗಳ, ನೀನು ಬುಕ್ಕಲ್ಲಿ ಓದಕ್ಕೆ ಒಳ್ಳೇದಾಯ್ತು. ನಾನು ಏನು ಮಾಡಿದೆ ಗೊತ್ತಾ? ಎಫೆಸ ತೆಗೆದುಬಿಟ್ಟಿದ್ದೀನಿ. ಹಲ್ಲೆಲೂಯಾ. ಇನ್ನೊಂದ್ಸಲ ಓದ್ ಮಗಳ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನಿಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ದೇವರ ಮೂಲಕ ಅಂದ್ರೆ ಪರಲೋಕದ ಆಸ್ತಿಗೆಲ್ಲ ನೀನು ಬಾಧ್ಯಸ್ಥ. ನೋಡಿ, ಪಾಪಿಗಳಾಗಿರ್ತಕ್ಕಂಥ ನಮ್ಮನ್ನ, ದೇವರಿಗೆ ನೋವು ಮಾಡ್ತಿದ್ದಂಥ ನಮ್ಮನ್ನ, ದೇವರ ಕೋಪಕ್ಕೆ ಗುರಿಯಾಗಿದ್ದಂಥ ನಮ್ಮನ್ನ ದೇವ್ರು ಏನು ಮಾಡಿದ್ರೆ ಗೊತ್ತಾ? ನೋಡಿ ಎಷ್ಟು ಜನ ಮಾಡಿದೆ. ನೀವು ಪುತ್ರರಾಗಿರೋದ್ರಿಂದ ಅಪ್ಪ ತಂದೆ ಎಂದು ಕೂಗುವಂತಹ ಮಗನ ಆತ್ಮವನ್ನು ಕಳಿಸಿಕೊಟ್ರು. ಮಗನ ಆತ್ಮ ಯಾವುದು? ಯೇಸುವಿನ ಆತ್ಮ. ಯೇಸುವಿನ ಆತ್ಮ ಯಾವುದು? ಪವಿತ್ರ ಆತ್ಮ. ಹಲ್ಲೆಲೂಯಾ. ಮಗನ ಆತ್ಮ ಯಾವುದು? ಮಗುವಿನ ಆತ್ಮ ಯಾವುದು? ಪವಿತ್ರ ಆತ್ಮ. ಯಾವುದು? ಮಗನ ಆತ್ಮ ಅಪ್ಪನ ಆತ್ಮ ಎಲ್ಲ ಒಂದೇ ಕಣ್ರಿ, ಅದೇ ಪವಿತ್ರ ಆತ್ಮ. ಹಲ್ಲೆಲೂಯಾ. ಅಪ್ಪ ತಂದೆ ಕೂಗುವಂತ ಮಗನ ಆತ್ಮನ ನಿಮ್ಮಲ್ಲಿ ಕಳಿಸ್ತಾರೆ. ಯೇಸು ಸ್ವಾಮಿ ಮಾತಾಡ್ತಾರೆ, ಮತ್ತೆ ಹೇಳ್ತಿದ್ರು ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಂತ ಹೇಳ್ತಿದ್ರೆ ಇಲ್ವಾ? ಲಾಜರ್ನ ಸಮಾಧಿಯಿಂದ ಎಬ್ಬಿಸ್ಬೇಕಾದ್ರೆ ಅಪ್ಪ ತಂದೆ ಅಂತ ಹೇಳಿದ್ರು. ಶಿಷ್ಯರಿಗೆ ಆ ಒಂದು ಪ್ರಾರ್ಥನೆ ಕಲಿಸ್ಬೇಕಿದ್ರೆ ಪರಲೋಕದಲ್ಲಿರೋ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡದಂತ ಪ್ರಾರ್ಥನೆ ಕಲಿಸ್ಕೊಟ್ರು. ಎಲ್ಲಿ ಹೋದ್ರು ಅವರು ತಂದೆ 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 ತಂದಿದ್ರು ಅಲ್ವಾ? ಅದೇ ಥರ ನಾವು ಕೂಡ ದೇವರನ್ನ ತಂದೆ ತಂದೆ ಅಂತ ಕರೆಯುವಂಥ ಆತ್ಮ ನನಗೂ ನಿನಗೂ ಕೊಟ್ಟಿದ್ದಾರೆ ಪ್ರಿಯರೇ.
ಇವತ್ತು ಅವರು ದೇವರಲ್ಲ, ನಿಮ್ಮ ತಂದೆ ಆಗಿದ್ದಾರೆ, ನಿಮ್ಮ ಅಪ್ಪ ಆಗಿದ್ದಾರೆ. ಫಾದರ್ಸ್ ಡೇ ದಿವಸ ನಿಮ್ಗೆ ಹೆಚ್ಚಾದ ಗೌರವವನ್ನು ಕೊಡಬೇಕಾದ್ರೆ ನಿಜವಾದಂಥ ಪರಲೋಕದ ಫಾದರಿಗೆ, ಪರಲೋಕದ ತಂದೆಗೆ. ಅಪ್ಪ ಅಪ್ಪ ಎಸಪ್ಪ ನೀವೇ ನನ್ನ ಸರ್ವಸ್ವ. ಓ ಅಪ್ಪ ಅಪ್ಪ ಎಸಪ್ಪ ನೀವೇ ನನ್ನ ಸರ್ವಸ್ವ. ನಾನು ನಿನ್ನಲ್ಲಿ ಇದ್ದು ಬಹಳ ಫಲ ಕೊಡುವೆನು, ನಾನು ನಿನ್ನಲ್ಲಿ ಇದ್ದು ಬಹಳ ಫಲ ಕೊಡುವೆನು. ಓ ಅಪ್ಪ ಅಪ್ಪ ಎಸಪ್ಪ ನೀವೇ ನನ್ನ ಸರ್ವಸ್ವ. ಓ ಅಪ್ಪ ಅಪ್ಪ ಎಸಪ್ಪ ನೀವೇ ನನ್ನ ಸರ್ವಸ್ವ. ಹೇಳಿ, ಅಪ್ಪ ನನಗೆ ಎಲ್ಲ ಲೋಕದ ಸಂಪಾದನೆಗಿಂತಲೂ ನೀನೇ ನನ್ನ ಸರ್ವಸ್ವ ಅಂತ. ಎಲ್ಲರೂ ಹೇಳಿ ಒಂದ್ಸಲ, ಅಪ್ಪ ನನಗೆ ಲೋಕದ ಸಂಪಾದನೆಗಿಂತ ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಸರ್ವಸ್ವ ಸ್ವಾಮಿ. ಅಪ್ಪ ತಂದೆ ಅಂತ ಕರೆಯುವಂಥ ಭಾಗ್ಯ ನನಗೂ ನಿನಗೆ ಕೊಟ್ಟಿದ್ದಾರೆ ಪ್ರಿಯ. ಹಲ್ಲೆಲೂಯಾ. ಎಂತ ಗ್ರೇಟ್ ಕಣ್ರಿ. ಲೋಕದವರಿಗೆ ದೇವ್ರವರು, ನನಗೆ ನಿನಗೆ ಅಪ್ಪ ತಂದೆಯೇ. ಫಾದರ್ಸ್ ಡೇಗೆ ಅರ್ಥ ಇದೆಯಾ? ಕೇಳಿಸ್ತಾಗ ಗ್ಯಾರಂಟಿ ಇದೆ ಅಲ್ಲ? ಶಾರೀರಿಕ ತಂದೆಗಿಂತಲೂ ಡಬ್ಬಲು ಕೊಡುವಂಥ ತಂದೆ ನಮ್ಮ ತಂದೆ. ರೋಮಪುರ 8:14, 14-16. ರೋಮಪುರ 8:14-16 ಓದಿ. ಹಾಗಾದ್ರೆ ನೀವು ಅಪ್ಪ ತಂದೆ ಕರ್ಸ್ಕೋಬೇಕಂತ ಯೋಗ್ಯತೆ ನಿಮಗೆ ಬೇಕಾ? ನೀವು ಈ ಕೆಲಸ ಮಾಡಿ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಅವರು ದೇವರ ಮಕ್ಕಳು. ನೀವು ದೇವರ ಆತ್ಮನಿಂದ ನಡೆಸ್ಕೊಂಡ್ರೆ ಮಾತ್ರ ಅವ್ರು ಅಪ್ಪ ಆಗ್ತಾರೆ, ಇಲ್ಲ ಅವರು ದೇವರಾಗ್ತಾರೆ. ನೀವು ದೇವರ ಆತ್ಮ ಪ್ರಕಾರ ನಡೀಲಿಲ್ವಾ, ನಿಮಗೆ ಅವ್ರು ದೇವರೇ. ಅಪ್ಪ ಆಗೋ ಚಾನ್ಸಸ್ ಇಲ್ಲ. ಅಪ್ಪ ಆಗಬೇಕಾದ್ರೆ ದೇವರ ಆತ್ಮ ಆಗಲೇ ಏನು ವಾಕ್ಯದಲ್ಲಿ ಓದಿರಿ, ಮಗನ ಆತ್ಮವನ್ನು ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ. ಈ ಮಗನ ಆತ್ಮನೇ ದೇವರ ಆತ್ಮ. ದೇವರ ಕಳಿಸ್ಕೊಂಡು ಅವರು ದೇವರ ಮಕ್ಕಳು. ಮಕ್ಕಳು ಬೇರೆ ಅವ್ರು ಯಾರಾದರೂ ಅಪ್ಪ ಅದು. ಅಲ್ಲಲ್ಲಿಯ ತಿರುಗಿ ಭಯದಲ್ಲಿ ಬೀಳುವಾಗೆ ನೀವು ತಿರುಗಿ ಭಯದಲ್ಲಿ ಬೀಳುವಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ನಾವು ಈ ಭಾವದಿಂದ ದೇವರನ್ನ ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನಿನ್ನ ದಾಸ ಅಲ್ಲ ಪ್ರಿಯಳ. ಹಲೋ ಶ್ವೇತಾ, ನೀನಿನ್ನು ದಾಸ ಅಲ್ಲ, ನೀನು ಇನ್ನು ಮಗಳು, ನೀನಿನ್ನು ಮಗ. ಅರ್ಥ ಮಾಡ್ಕೊಳ್ಳಿ. ನೀವು ದಾಸನ ರೂಪದಲ್ಲಿದ್ರೆ ನಿಮಗೆ ದೇವರು. ಮಕ್ಕಳ ರೂಪಕ್ಕೆ ಬನ್ರಿ. ಮಕ್ಕಳ ರೂಪಕ್ಕೆ ಬರ್ಬೇಕಾದ್ರೆ ನೀವೇನು ಮಾಡಬೇಕು? ದೇವರ ಆತ್ಮ ಹೇಳೋದನ್ನು ಕೇಳಬೇಕು. ದೇವರ ಆತ್ಮ ಪ್ರಕಾರ ಯಾರು ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಮಕ್ಕಳಲ್ಲ ಅಪ್ಪ ಆದರು. ಈ ಭಾವದಿಂದ ನೀವು ದೇವರನ್ನ ಅಪ್ಪ ತಂದೆಯೇ ಅಂತ ಕೂಗ್ತೀವಂತೆ. ಏನು ಭಾಗ್ಯ. ದೇವರೇ ಅಂತ ಕೂಗಾರೆ ಯಾರು? ಇನ್ನೂ ಪಾಪದಲ್ಲಿ ಇರೋರು, ದೇವರಿಂದ ದೂರ ಆಗಿರೋರು. ಯಾರು ದೇವರ ಆತ್ಮ ನಡೆಸ್ಕೊಳ್ತಾರೋ ನನಗೆ ನಿಮಗೆ ಯಾರಾಗಿದ್ದಾರೆ? ಈಗ ಅಪ್ಪನಿಗೆ ಹೇಳಿ, ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತೇಳಿ. ಐ ಲವ್ ಯು ಅಪ್ಪ ಅಂತೇಳಿ. ಐ ಲವ್ ಯು ಅಪ್ಪ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಪ್ಪ ನಿಮ್ಮನ್ನ ತುಂಬಾ ಲವ್ ಮಾಡ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ನೆಕ್ಸ್ಟ್ ಭಾಗಕ್ಕೆ ಬರೋಣ. ಆತ್ಮಿಕ ತಂದೆ. ಆತ್ಮಿಕ ತಂದೆ ಯಾರು? ಆತ್ಮಿಕ ತಂದೆ ಯಾರು? ಅದೇ ಗೊತ್ತು. ಈಗ ಶಾರೀರಿಕ ತಂದೆ ಬಗ್ಗೆ ನೋಡಿದ್ವಿ, 2 ಪರಲೋಕ ತಂದೆ ಬಗ್ಗೆ ನೋಡಿದ್ವಿ. 3ನೇದು ಯಾರು? ಆತ್ಮಿಕ ತಂದೆ. ಆತ್ಮಿಕ ತಂದೆ ಯಾರು? ಯಾರು? ಪಾಸ್ಟ್ರು. ಕನ್ನಡದಲ್ಲಿ ಹೇಳಿದ್ರೆ ಸಭಾಪಾಲಕರು. ಆತ್ಮಿಕ ತಂದೆ ನಾವೇ ಕಂಡ್ರಪ್ಪ, ಇನ್ಯಾರು ಅಲ್ಲ. ನಿಮ್ಮನ್ನ ತಂದೆ ತಾಯಿ ಹೆಂಗೆ ತಿದ್ದುತ್ತಾರೋ ಹಂಗೆ ನಾವು ನಿಮ್ಮನ್ನ ತಿತ್ತೀವಿ. ನಿಮ್ಮ ತಂದೆ ತಾಯಿಗಳು ಹೆಂಗೆ ಆ ಕಲಿ, ಈ ಕಲಿ, ಎ ಕಲಿ, ಬಿ ಕಲಿ, ಸಿ ಡಿ ಕಲಿ, 1, 2, 3, 4 ಕಲಿ ತಗೊಂಡು ಹೆಂಗೆ ಕನ್ನಡ, ವಿಜ್ಞಾನ, ಸಮಾಜ ಕಲಿಸ್ತಾರೋ ಹಾಗೇನೆ ಆತ್ಮಿಕ ತಂದೆಯೂ ಕೂಡ ನಿಮ್ಮನ್ನ ಪರಲೋಕ ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ. ಮನುಷ್ಯರ ಜೊತೆಲಿ ಹೆಂಗೆ ಜೀವಮಾನ ಮಾಡಬೇಕು, ದೇವ್ರ ಜೊತೆ ಹೆಂಗೆ ಜೀವಿಸಬೇಕು ಅಂತ ಕಲಿಸ್ಕೊಡುವಂಥ ಏಕೈಕ ವ್ಯಕ್ತಿನೇ ಆತ್ಮಿಕ ತಂದೆ ಆದಂಥ ಸಭಾಪಾಲಕರು.
ಯಾರಪ್ಪ? ಸಭಾಪಾಲಕರು. ನಾವಲ್ಲ, ನಾನು ಅಂತ ಹೇಳ್ಬೇಡಿ, ಟೋಟಲ್ ಆಗಿ ಸಭಾಪಾಲಕರು. ಸಭಾಪಾಲಕರು ನೋಡಿ, ನಾನು ಹೇಳ್ತೀನಿ, ಇವತ್ತು ನಿಮ್ಮನ್ನು ಎತ್ತಿದ್ರೆ ಎಲ್ಲ ಜನಗಳು ಆತ್ಮಿಕ ತಂದೆ ಆಗಲು ಸಾಧ್ಯ ಇಲ್ಲ. ಮೋಸ ಮಾಡುವಂಥ ಆತ್ಮಿಕ ತಂದೆದಿರಿದ್ದಾರೆ, ದುಡ್ಡುಗೋಸ್ಕರ ಸೇವೆ ಮಾಡುವಂಥ ತಂದೆದಿರಿದ್ದಾರೆ, ಕಾಣಿಕೆ 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 ಅಂತ ಕೇಳುವಂಥ ತಂದೆ ತಾಯಿಗಳಿದ್ದಾರೆ, ದುಡ್ಡನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅಂಥವರೆಲ್ಲ ಆತ್ಮಿಕ ತಂದೆ ಇದ್ರಲ್ಲ. ನಿಮ್ಮನ್ನು ಖಂಡಿಸೋದು ಗದರಿಸೋದು ಮಾಡ್ತಾರೆ ನೋಡಿ, ಅಂಥವ್ರು ಆತ್ಮಿಕ ತಂದೆ ಅಲ್ಲ. ಪ್ರೀತಿಯಿಂದ ಯಾರು ತಿದ್ದುತ್ತಾರೋ ಅವರು ಮಾತ್ರ ಆತ್ಮಿಕ ತಂದೆ. ಪ್ರೀತಿಯಿಂದ ಯಾರು ನಿಮ್ಮನ್ನು ತಿಂತಾರೋ ಅವರೇ ಆತ್ಮಿಕ ತಂದೆ. ಇಲ್ಲಾಂದ್ರೆ ಆ ಆತ್ಮಿಕ ತಂದೆಗೂ ಎಲ್ಲೋ ಒಂದು ಕಡೆ ದುರಾತ್ಮ ಇಡ್ತದೆ ಅಂತ ಅರ್ಥ. ಯಾಕೆ ಬಂದ್ಬಿಡ್ತಾರ? ಹಾಗಾಗಿ ಎಷ್ಟೇ ತಪ್ಪು ಮಾಡಿದ್ರು ನಿಮ್ಮನ್ನ ಪ್ರೀತಿ ಮಾಡಬೇಕು. ಯಾಕಂದ್ರೆ ಏಸಪ್ಪನ ಆತ್ಮ ನನ್ನೊಳಗಡೆ ಇದ್ದಾನೆ, ನನ್ನೊಳಗಡೆ ಇದ್ಮೇಲೆ ಎಷ್ಟೇ ತಪ್ಪು ಮಾಡಿದ್ರು ಪ್ರೀತಿ ಮಾಡಬೇಕು. ಇವತ್ತು ಬಿಟ್ಟೋಗಿರೋ ಬಂದರೆ ನಾವು ಪ್ರೀತಿ ಮಾಡ್ತೀವಿ, ಆದರೆ ನಮ್ಮ ದಾರಿಗೆ ಬಂದರೆ ಮಾತ್ರ ಸೇರಿಸ್ಕೊಳಕ್ಕಾಗೋದು. ಅಲ್ಲಲ್ಲಿಯ ನಮ್ಮ ದಾರಿಗೆ ಬರಬೇಕು, ಪ್ರಯತ್ನ ಪಡ್ತೀವಿ ನಮ್ಮ ದಾರಿಗೆ ಬರಲಿಕ್ಕೆ ಪ್ರಯತ್ನ ಪಡ್ತೀವಿ. ಬರಲಿಲ್ಲ ಅಂದರೆ ಏನು ಮಾಡ್ಕೊಳಕ್ಕಾಗಲ್ಲ, ಅವರು ದೇವರಿಗೆ ಲೆಕ್ಕ ಕೊಟ್ಕೊಳ್ತಾರೆ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರಿಯರೇ, ಆತ್ಮಿಕ ತಂದೆಯ ಬಗ್ಗೆ ತಿಳಿಬೇಕಾದ್ರೆ ಎಲ್ಲರೂ ಕೂಡ ಆತ್ಮಿಕ ತಂದೆ ಆಗಲಿಕ್ಕೆ ಸಾಧ್ಯ ಅಲ್ಲ. ಆತ್ಮಿಕ ತಂದೆನ ನೀವೇ ಆಯ್ಕೆ ಮಾಡ್ಕೋಬೇಕು. ಅಲ್ಲಲ್ಲಿಯ 1 ಕೊರಿಂಥ 4:5 ಓದಿ, 15. 1 ಕೊರಿಂಥ 4:15 ಓದಿ. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇಲ್ಲ. ತಂದೆಗಳು ಅಂತ ಬಂದಿದೆ, ಹಾಗಾದ್ರೆ ಒಬ್ಬನಿಗಿಂತ ಜಾಸ್ತಿ. ಮಾಡ್ರವ ಮೊಬೈಲು. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದಾರೆ. ಉಪಾಧ್ಯಾಯರು ಯಾರು ಗೊತ್ತಾ? ಹಂಗೆ ಕೂತ್ಕೋ, ಹಿಂಗೆ ಕೂತ್ಕೋ, ಲೇಟಾಗಿ ಬಂದಿದ್ಯಾ, ಹೋಗು ವಾಪಸ್. ದಟ್ ಏನು ಆ ಕಡೆ ನೋಡ್ಕೊಂಡು ಆಕಳಿಸ್ತಾ ಇದೆಯಾ? ಏನು ನಿದ್ರೆ ಮಾಡ್ತಿದ್ಯಾ? ಎಲ್ಲ ಮಂಡಿ ಕಾಲೂರಿ, ಅರ್ಧ ಗಂಟೆ ಮೈಯೆಲ್ಲ ವೈಬ್ರೇಷನ್ ಬರೋರಿಗೆ ಮಂಡಿ ಕಾಲು ಉರಿಸೋದು. ನೀನು ಹಿಂಗೇನೆ ಮಾಡಬೇಕು, ನೀನು ಆಲ ತೆಗಿ, ಮೂಗುತಿ ತೆಗಿ, ಅದು ಮಾಡು, ಇದು ಮಾಡ್ತಿರ್ತಾರೆ ನೋಡಿ, ಅವರೆಲ್ಲ ಉಪಾಧ್ಯಾಯರ ಲೆಕ್ಕ. ತಂದೆಗಳು ಯಾರು ಗೊತ್ತಾ? ನಿಮ್ಮನ್ನು ಪ್ರೀತಿಯಿಂದ ಕರೆದು ಸನ್ಮಾನ ಮಾಡ್ತಾರೆ ನೋಡಿ, ಅವರು ತಂದೆಂದರು. ತಂದೆಂದ್ರು ಯಾವತ್ತೂ ಕೂಡ ಪ್ರೀತಿ ಮಾಡಬೇಕು. ಅಲ್ಲಲ್ಲಿಯ ಏನೇ ತಪ್ಪು ಮಾಡಿದ್ರು ಕೂಡ ಅವನಿಗೆ ತಂದೆ ಇರೋದೇ ಇದ್ರೆ ಮಾತ್ರ ಸಭೆ ನಡೆಸೋಕ್ಕಾಗೋದು. ಇಲ್ಲ, ಸಭೆ ನಡೆಸೋಕ್ಕಾಗೋದಿಲ್ಲ. ಹಂಗೆ ಮಾಡು, ಹಿಂಗೆ ಮಾಡು, ಕೂತ್ಕೋ, ಹಂಗೆ ಇದ್ದರೆ ಏನ್ತದ ಆ ಮಕ್ಕಳಿಗೆ ಒಂಥರ ಲೂಸು. ನಾನು ನಾಳೆಯಿಂದ ಬರೋದೇ ಇಲ್ಲ, ಈ ಪಾಸ್ಟು ಸರಿ ಇಲ್ಲ, ನಾನು ಆ ಪಾಸ್ಟ್ ಹತ್ರ ಹೋಗ್ತೀನಿ ಅಂತ ಹೋಗ್ತಾರೆ ಅಲ್ವಾ? ಖಂಡಿಸೋ ಟೈಮಲ್ಲಿ ಖಂಡಿಸ್ಬೇಕು, ಗದರಿಸೋ ಟೈಮಲ್ಲಿ ಗದರಿಸ್ಬೇಕು, ತಿದ್ದೊಂದು ಟೈಮಲ್ಲಿ ತಿದ್ದಬೇಕು, ಆದರೆ ಪ್ರೀತಿನೂ ಮಾಡಬೇಕು. ಅಲ್ಲೆಲ್ಲಿಯ ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರೆ 1-2 ಡೇಟ್ ಹೊಡಿತೀರಾ, ಪುನಃ ನೀವು ವಾಪಸ್ ಬಂದಾಗ ಅವ್ರಿಗೆ ಏನು ಚಾಕ್ಲೇಟ್ ಗಿಟ್ ತೆಗೆದುಕೊಡೋದಿಲ್ವಾ? ಗ್ಯಾರಂಟಿ ತಾನೆ? ಅಲ್ಲೆಲ್ಲಿಯ ನಿಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ನೀವೇನು ಮಾಡ್ತೀರಾ? ಗದರ್ತೀರಾ, ಹೊಡಿತೀರಾ, ಹಂಗೇನೆ ಪ್ರೀತಿ ಮಾಡ್ತೀರಲ್ಲ. ಅದೇ ಥರ ಸಭಾಪಾಲಕರು ಕೂಡ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳನ್ನ ಪ್ರೀತಿಸಬೇಕು. ಪ್ರೀತಿಸುವಂಥ ಸಮಯದಲ್ಲಿ ಕೆಲವು ಸಲ ಗದರಿಸಬೇಕಾಗ್ತದೆ, ಕೆಲವು ಸಲ ಖಂಡಿಸ್ಬೇಕಾಗ್ತದೆ. ಆಗ ಕೆಲವು ಜನ ಬಿಟ್ಟೋಗ್ತಾರೆ, ಅಂಥವ್ರು ಹೋಗಲಿ, ತೊಂದರೆ ಇಲ್ಲ, ಅಂಥವ್ರು ಹೋಗಲಿ, ಅದು ನಾನು ಮತ್ತೆ ವಾಕ್ಯ ತೆಗೆದುಕೊಡ್ತೀನಿ. ಅಲ್ಲೆಲ್ಲಿಯ ಗದರಿಸುವಾಗ ಅವರು ಸ್ವೀಕಾರ ಮಾಡಬೇಕು, ಬದಲಾಗಬೇಕು. ಆಮೇಲೆ ಈಗ ವಾಕ್ಯ ನೋಡಿ. ನೆಕ್ಸ್ಟ್, ಉಪಾಧ್ಯಾಯರು ಬಹಳ ಮಂದಿ ಇದ್ದಾರೆ. ಬೋಧಕರು ಉಪಾಧ್ಯಾಯರಾಗಬಾರ್ದು, ಅವ್ರು ತಂದೆಗಳಾಗಬೇಕು. ತಂದೆಗಳಾದಾಗಲೇ ಸಭೆಯಲ್ಲಿ ಜನಗಳಿಗೆ ನಮ್ಮೆಲ್ಲ ಪ್ರೀತಿ ಬರೋದು. ಇಲ್ಲ, ಬರೋದಿಲ್ಲ. ಈ ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದನು. ಹಾಗಾದರೆ ತಂದೆಯಾಗಿ ಬಂದಿರೋದು ಯಾವ ಥರ ಗೊತ್ತಾ? ಅಲ್ಲಿ ತಂದೆಗಳು ಇದ್ದಾರೆ, ಪಾಸ್ಟರ್ಗಳು. ತಂದೆ ಒಬ್ಬನೇ, ತಂದೆಗಳೇ ಬೇರೆ. ಹಾಗಾದರೆ ನಮಗೆ ಕ್ರಿಸ್ತ ಯೇಸುವಿನಿಂದ ನೀವೆಲ್ಲ ಸಿಕ್ಕಿರೋದು. ನಾನು ಅದನ್ನು ಮರಿಬಾರದು. ಅಲ್ಲಲ್ಲಿಯ ನಾನು ಅದನ್ನು ಮರಿಬಾರ್ದು. ನಿಮ್ಮನ್ನು ಸಿಕ್ಕಿದೆ ನನಗೆ ಕ್ರಿಸ್ತ ಯೇಸುವಿನಲ್ಲಿ. ಅದಕ್ಕೋಸ್ಕರ ನನಗೆ ಸಭೆ ನಡೆಸುವಂಥ ತಂದೆಯರದೇ ಇರಬೇಕು. ಹಾಗೆಯೇ ಸಭಾಪಾಲಕರು ಪ್ರತಿಯೊಬ್ಬರು ಕೂಡ ತಂದೆಯರದೇ ಇದ್ದರೆ ಮಾತ್ರ ಅವನು ಒರಿಜಿನಲ್ ಪಾಸ್ಟರ್ ಆಗ್ತಾನೆ. ಅಂತಹ ಸಭಾಪಾಲಕರುಗಳಿಗೆ ನೀವು ಬೆಲೆ ಕೊಡಲೇಬೇಕು, ಅವರನ್ನು ನೀವು ಗೌರವಿಸಲೇಬೇಕು. ಇಲ್ಲ ಅಂದರೆ ನೀವು ಗ್ಯಾರಂಟಿ ದೇವರ ತೀರ್ಪನ್ನು ಅನುಭವಿಸ್ತೀರಾ. ಅಲ್ಲೆಲ್ಲಿಯ 1 ತಿಮೋತಿ 5:17 ತೆಗೀರಿ. 1 ತಿಮೋತಿ 5:17 ಓದಿ. ಮಾನ್ಯ, ಯಾಕೆ ಸೌಂಡ್ ಇಲ್ಲ? ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸನ್ನದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು.
ಈಗ ಯಾರು ಗೊತ್ತ ಇನ್ನೊಬ್ಬ ತಂದೆ, ಆಗಲೇ ನಾನು ಹೇಳ್ದಲ್ಲ, ತಂದೆಗಳು ಬಂದಿಲ್ಲ, ಆ ತಂದೆಗಳಲ್ಲಿ ಸಭಾಪಾಲಕರುಗಳು ಚೆನ್ನಾಗಿ ಅಧಿಕಾರ ನಡೆಸುವ ಸಭೆ ಹಿರಿಯರನ್ನು, ಆಗ ಸಭೆ ಹಿರಿಯರು ನಿಮಗೊಂದು ಆತ್ಮಿಕ ತಂದೆಯವರು. ಹಿರಿಯರು ಅವರ ಒಳಗಡೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಹಾಗಾದರೆ ನಿಮಗೆ ಪ್ರಸಂಗ ಕೊಟ್ಟು ತಿದ್ದುತ್ತಾ ಇದ್ದೀನಲ್ಲ ನಾನು, ನನಗೆ ನೀವು ಗೌರವಿಸಲೇಬೇಕು. ನನಗೆ ನಿಮ್ಮಲ್ಲಿ 1000 ರೂಪಾಯಿ ದುಡ್ಡು ತಂದು ಕೊಡಿದ್ದು ಕೇಳ್ತಾ ಇಲ್ಲ, ನಿಮ್ಮ ಆಸ್ತಿ ಬರ್ಕೊಡಿದ್ದು ಕೇಳ್ತಾ ಇಲ್ಲ, ನಿಮ್ಮ ಅಂತಸ್ತನ್ನು ಬರ್ಕೊಡಿದ್ದು ಕೇಳ್ತಾ ಇಲ್ಲ. ದೇವರ ವಾಕ್ಯ ಪ್ರಕಾರ ನಡೀರಿ ಇದು ಮಾತ್ರ ಕೇಳ್ತಾ ಇದ್ದೀವಿ. ಅದನ್ನೂ ಮಾಡೋಕ್ಕಾಗೋದಿಲ್ಲ ಅಂದರೆ ನನಗೇನು ಮಾಡೋಕ್ಕಾಗಲ್ಲ, ನಿಮಗೆ ಅನುಭವ ಹಾಗೆ ಆಗುತ್ತೆ. ಇಲ್ಲಿ ದೇವ್ರ ವಾಕ್ಯದಲ್ಲಿ ಪ್ರಸಂಗಿಸುವವರನ್ನು, ಉಪದೇಶದಲ್ಲಿ ಕಷ್ಟಪಡುವವರನ್ನು. ಇವತ್ತು ನಾವು ಯಾವ್ಯಾವ ಹಳ್ಳಿಗೆ ಹೋಗ್ತೀವಮ್ಮ, ನಿದ್ರೆ ಮುಖ ಕಟ್ಕೊಂಡು ಹೋಗ್ತೀವಿ. ಮೊನ್ನೆ ತಾನೇ ಒಬ್ಬರು 12 ಗಂಟೆಗೆ ಫೋನ್ ಮಾಡ್ತಾರೆ, ಅಂಕಲ್ ನನಗೆ ಇಂಥ ಪ್ರಾಬ್ಲಮ್ ಅಂತೇಳಿ. ನಿಜವಾಗ್ಲೂ ಕೋಪವಂತು, ಆದರೂ ಆತ್ಮಿಕ ತಂದೆಗೆ ಸಹಿಸ್ಕೊಂಡು ಪ್ರಾರ್ಥನೆ ಮಾಡಿದೆ. ಅಲ್ಲಲ್ಲಿಯ ಅರ್ಥ ಮಾಡ್ಕೋಬೇಕು. 11 ಗಂಟೆ ಮೇಲೆ ಸಭಾಪಾಲಕರು ನಿದ್ರೆ ಮಾಡಿರ್ತಾರೆ ಅಂತೇಳಿ ಜ್ಞಾನ ಇರಬೇಕು. ಇವತ್ತೇನು ಮಾಡ್ತಾರೆ ಗೊತ್ತಾ, 12 ಗಂಟೆಗೆ 1 ಗಂಟೆಗೆ 1:30 ಗಂಟೆಗೂ ಫೋನ್ ಮಾಡಿದಾಗ ನಾವು ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಿದ್ರೆ ಅದೇ ತಂದೆರದೇ. ಕೆಲವು ಜನ ಹೇಳ್ತಾರೆ 10 ಗಂಟೆ ಮೇಲೆ ಫೋನ್ ಹೋಗ್ಬಿಟ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ಕೋಪದ ನಮಗೂ ಬರ್ತಿದೆ, ಒಳ್ಳೆ ನಿದ್ರೆ ಮಾಡ್ತಾರೆ, ಸಡನ್ನಾಗಿ ಎಬ್ಬಿಸ್ಕೊಂಡು ಕೋಪ ಬರ್ತದೆ. ಆದರೆ ಸಡನ್ಲಿ ನಾವೇನು ಮಾಡಬೇಕು, ಕೋಪನ ತಗ್ಗಿಸ್ಕೋಬೇಕು. ಮಗು ಗಲಾಟೆ ಮಾಡ್ತಾರೆ, ಸುಮ್ಮನೆ ಕೂತ್ಕೊಂಡು ರೇಟ್ ಹೊಡ್ಬಿಡ್ತೀವಿ, ಕೊನೆಗೆ 5 ನಿಮಿಷ ನಾವು ಮುತ್ತು ಕೊಡ್ತೀವಿ. ಹಂಗೆ ನಾವು 2 ರೇಟ್ ಕೊಟ್ಬಿಟ್ರೆ ಸಭೆಯಲ್ಲಿ ಯಾರು ಇರೋದಿಲ್ಲ, ಮುತ್ತಂತೂ ಕೊಡ್ತೀವಿ. ಅಲ್ಲಲ್ಲಿಯ ಹಾಗಾದ್ರೆ ಪ್ರಿಯರೇ, ಉಪದೇಶ ಕಷ್ಟಪಡೋದು ಇಮ್ಮಡಿಯಾದ ಮಾನಕ್ಕೆ, ಇಮ್ಮಡಿದಷ್ಟು 2ರಷ್ಟು ಮಾನ ಕೊಡಬೇಕು ಅಂತೇಳಿ. ಯಾರಿಗೆ? ಆತ್ಮಿಕ ತಂದೆಗೆ. ವೆರಿ ಗುಡ್. ಆತ್ಮಿಕ ತಂದೆ ಆಗಿರ್ತಕ್ಕಂಥ ಸಭಾಪಾಲಕರಿಗೆ 2 ಸಮಾನಗಳು. ಹಾಗೇನೆ ಸಭಾಪಾಲಕರು ಕೂಡ ಗೌರವದಲ್ಲಿ ಇರ್ಬೇಕು. ನಾನು ಹೇಳಿದ್ದೀನಿ, ಹೆಣ್ಣು ಮಕ್ಕಳನ್ನ ಮುಟ್ಟಾಡೋದು ತಟ್ಟಾಡೋದೆಲ್ಲ ಮಾಡ್ತಾರೆ ನೋಡಿ, ಅವರೆಲ್ಲ ಆತ್ಮಿಕ ತಂದೆಗಳಲ್ಲ. ಇನ್ನೊಬ್ರು ಜೋಬಲ್ಲಿ ದುಡ್ಡನ್ನೇ ನೋಡ್ತಾ ಇರ್ತಾರೆ ನೋಡಿ, ಅವರ ಆತ್ಮಿಕ ತಂದೆ ಅಲ್ಲ. ಸಭೆಗೆ ಅಗತ್ಯ ಏನಿಲ್ಲ ಅದನ್ನು ಕೇಳಿ ಪಡಿಲೇಬೇಕು. ನೋಡಪ್ಪ ನೀವು ಇಷ್ಟು ಕಾಣಿಕೆ ಹಾಕಲೇಬೇಕು, ಸಭೆ ನಡೆಸಬೇಕು ಅಂತ ಹೇಳೋದು ತಪ್ಪಿಲ್ಲ. ಅಗತ್ಯಕ್ಕಿಂತ ಹೆಚ್ಚಾದ ಕಾಣಿಕೆಗಳನ್ನ ಕಿತ್ಕೊಂಡು ಆರಾಮಾಗಿ ಕಾರಲ್ಲಿ ಬಂಗ್ಲೆ ಇಟ್ಕೊಂಡೆಲ್ಲ ಓಡಾಡ್ತಾರೆ ನೋಡಿ, ಅದೆಲ್ಲ ಸಭಾಪಾಲಕರಲ್ಲ. ಅವರೆಲ್ಲ ಕಿತ್ತು ತಿನ್ನೋಕ್ಕೋಸ್ಕರ ಬಂದವರು. ಸಭೆಗೆ ಅಗತ್ಯ ಏನಿದೆ ಅದು ಪಡಿಲೇಬೇಕು, ಅದು ಸಭೆಯಿಂದನೇ ಆಗೋದು. ಗೊತ್ತಾಯ್ತಾ? ಸಭೆಯಿಂದನೇ ಆಗೋದು, ನಿಜ ಅಲ್ವಾ? ಇರಲಿ. ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಹಾಗಾದ್ರೆ ನೀವು ಎಣಿಸದೇ ಇದ್ದರೆ ಏನಾಗುತ್ತೆ? ನೀವು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸದೇ ಇದ್ದರೆ ಏನಾಗುತ್ತೆ ಅಂತೇಳಿ ವಾಕ್ಯ ನೋಡೋಣ. ಇಬ್ರಿಯ 13:8 ತೆಗಿರಿ. ಇಬ್ರಿಯ 13:17 ಬೇಡ ಹೇಳಿ. 13:17 ಸರಿ. ನಿಮ್ಮ ಸಭಾನಾಯಕರ ಜೋರಾಗಿ ನಿಮ್ಮ ಸಭಾನಾಯಕರ ಮಾತನ್ನ ಕೇಳಿರಿ. ನಿಮ್ಮ ಸಭಾನಾಯಕರ ಮಾತನ್ನ ಕೇಳಿರಿ. ಆಗಲೇ ಎಂತ ಬಂತು? ಶಾರೀರಿಕವಾದ ತಂದೆಯ ಮಾತಿಗೆ ಗೌರವ ಕೊಡಬೇಕು. 2ನೇದು ಪರಲೋಕ ತಂದೆಯ ಮಾತು ವಾಕ್ಯದಲ್ಲಿ ಬೈಬಲಲ್ಲಿದೆ. 3ನೇದು ಆತ್ಮಿಕ ತಂದೆ ನಿಮಗೆ ಪಾಠ ಮಾಡ್ತಾರೆ. ಪಾಠ ಮಾಡುವಾಗ ಅವ್ರ ಮಾತನ್ನ ಕೇಳಿ. ಅವ್ರ ಮಾತೇನು? ಮನುಷ್ಯರ ಜೊತೆ ಮನುಷ್ಯ ಹೆಂಗಿರಬೇಕು, ಅದರ ಅರ್ಥ ಜಗಳಾಡಬೇಡಿ, ಅಕ್ಷ ಮಾಡ್ಕೊಂಡು ಇಟ್ಕೋಬೇಡಿ, ಇನ್ನೊಬ್ಬರ ಜೊತೆ ಚಾಡಿ ಮಾಡಬೇಡಿ, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಬೇಡಬೇಡಿ. ಇದೆಲ್ಲ ಮನುಷ್ಯರ ಜೊತೆ ಇರೋದು ಸಂಬಂಧ. ಇನ್ನೊಂದು ಸಲ ಹೇಳ್ತೀವಿ, ಪರಲೋಕಕ್ಕೆ ಹೋಗ್ಬೇಕ್ರೆ ಏನು ಮಾಡಬೇಕು ಅಂತ ಹೇಳ್ತೀವಿ ನಾವು. ಪರಲೋಕ ಹೋಗ್ಬೇಕಿದ್ರೆ ಸತ್ಯದಲ್ಲಿ, ನ್ಯಾಯದಲ್ಲಿ, ನಿಷ್ಠೆಯಲ್ಲಿ, ಪಾಪ ಮಾಡಿದ್ರೆ ನಡೆದ್ರೆ ಮಾತ್ರ ಪರಲೋಕ ಹೋಗ್ತೀವಿ ಅಂತ ಹೇಳ್ತೀವಲ್ಲ. ಹಾಗೇನೆ ಮನುಷ್ಯರು ಮತ್ತು ಮನುಷ್ಯರ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ ಮತ್ತು ಮನುಷ್ಯರು ಮತ್ತು ದೇವರ ಮಧ್ಯದ ಸಂಬಂಧವನ್ನು ತಿಳಿಸಿಕೊಡುವಂಥ ಏಕೈಕ ವ್ಯಕ್ತಿ ನಿಮ್ಮ ಸಭಾನಾಯಕ ಆಗಿದ್ದಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ. ಕೇಳಲಿಲ್ಲ ಏನಾಗುತ್ತೆ ಮುಂದಕ್ಕೆ ನೋಡಿ. ನೆಕ್ಸ್ಟ್, ಅವರಿಗೆ ಅಧೀನರಾಗಿರಿ. ಅವರಿಗೆ ಅಧೀನ ಆಗಿರ್ಲೇಬೇಕು. ಅವರಿಗಿಂತಲೂ ಟಾಪಲ್ಲಿ ಹೋಗ್ಬಾರ್ದು. ನಮ್ಮ ಸಭೆಯಲ್ಲಿ ಇದ್ರು ನನಗಿಂತ ಟಾಪಲ್ಲಿ ಹೋಗ್ಬೇಕು ಅಂತ ತಪ್ಪು ವಾಕ್ಯಗಳೆಲ್ಲ ಕೊಟ್ಟು ಜನಗಳು ಹೆಂಗೆಗೋ ತಿರುಗಿಸಿದ್ರು. ಆಟೋಮೆಟಿಕ್ಕಾಗಿ ಸಭೆಯನ್ನು ಬಿಟ್ಟು ದೇವರೇ ಕಳಿಸಿದ್ರು. ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಕೂಡ ಸಭಾ ನಾಯಕರಿಗೆ ವಿಶ್ವಾಸಿಗಳು ಅಧೀನ ಆಗಿರಬೇಕು. ನಾನು ಕೂಡ ನಮ್ಮ ಹಳೆಯ ಸಭೆಯಿಂದ ಬಿಟ್ಟು ನಾವು ಹೊರಗಡೆ ಬಂದು ಸಭಾಪಾಲಕ ಆಗಬೇಕಿದ್ರೆ ನನ್ನ ಸಭಾಪಾಲಕ ನನಗೆ ಆತ್ಮಿಕ ಬೋಧನೆ ಮಾಡಿದ ಸಭಾಪಾಲಕರ ಕೈಯಿಂದ ಆಶೀರ್ವಾದ ಪಡೆದೇ ಹೊರಗಡೆ ಬಂದಿರೋದು. ಅದರಿಂದ ಈ ಸಭೆನ ದೇವರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದೇ ಸಭಾಪಾಲಕನ ಕೈಯಿಂದ ಶಾಪ ತಗೊಂಡು ಬಂದಿದ್ರೆ ಈ ಸಭೆ ನಡ್ಸೋಕ್ಕಾಗ್ತಾ ಇರಲಿಲ್ಲ. ನಾನು ಕೂಡ ಆ ಸಭೆಯಿಂದ ಬಿಟ್ಟು ಹೊರಗಡೆ ಬಂದು ಸಭಾಪಾಲಕನಾಗಬೇಕಾದ್ರೆ ಆ ಸಭೆಯ ಪಾಸ್ಟರ್ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದೀನಿ. ಈಗಲೂ ಕೂಡ ರೋಡಲ್ಲಿ ಕಂಡ್ರೆ, ಮನೆ ಕಂಡ್ರೆ ತಬ್ಬಿಡ್ಕೊಂಡು ಆಶೀರ್ವಾದ ಮಾಡ್ತಾರೆ. ಯಾರೋ ಸಭಾನಾಯಕ ಜೋಸೆಫ್ ಅಂಕಲ್ ಇದ್ದಾರಲ್ಲ,
ಅವ್ರು ಇವತ್ತು ಕೂಡ ರೋಡಲ್ಲಿ ಕಂಡ್ರೆ ಮನೇಲಿ ಕಂಡ್ರೆ ತಬ್ಬಿ ಹಿಡ್ಕೊಂಡು ಆಶೀರ್ವಾದ ಮಾಡಿ ಒಂದು ಕಿಸ್ ಕೊಟ್ಬಿಟ್ಟೇ ಕಳ್ಸೋದವ್ರು. ಮಗನೇ ತಗೊಂಡು ಅದೇ ಆಶೀರ್ವಾದ ಇವತ್ತು ಕಾಪಾಡ್ತಿರೋದು. ಯಾವಾಗಲೂ ಸಭಾ ನಾಯಕರಿಗೆ ಗೌರವ ಕೊಡಿ, ಅವ್ರಿಗೆ ಅಧೀನರಾಗಿರಿ. ಯಾಕೆ ಅಧೀನರಾಗಿರ್ಬೇಕು? ಅವ್ರೇನು ದೊಡ್ಡ ಟಾಪ್ ಲೆವೆಲ್ಲ ಅಂತ ಕೇಳ್ತೀರಾ ನೀವು? ಅದಕ್ಕೆ ಉತ್ತರ ಕೊಡ್ತೀನಿ ನೋಡಿ. ಕೆಳಗಡೆ ಏನು ಬರ್ತೀನಿ ಅಂತ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡೆದ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕಾರವಲ್ಲ. ಈಗ ಮಾನ್ಯ ಓದಲ್ಲ ಬೇಗ ನಿಮ್ಮ ಸಭಾ ಜೋರಾಗಿ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡೆದ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನ ಪಡೆದಿರುವುದು ಪ್ರಯೋಜನಕರವಾದದ್ದಲ್ಲ. ಆಮೇಲೆ ಕಳಿಸ್ಕೋಬೇಕು. ಈ ವಾಕ್ಯ ಕಳಿಸ್ಕೋಬೇಕು. ಕಲಾವತಿ ಮೊಬೈಲ್ ಆಫ್ ಮಾಡಿ ಕಳಿಸ್ಕೋಬೇಕು. ಆಫ್ ಮಾಡ್ಬಿಡಿ. ಅಲ್ಲೆಲ್ಲಯ್ಯ ಅಲ್ಲೆಲ್ಲಯ್ಯ. ಈಗ ದೇವ್ರ ವಾಕ್ಯದಲ್ಲಿ ಈಗ ಮಾನ್ಯ ಮಗಳು ಓದಿದ್ರು. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿ. ಈಗ ಗಂಡಸರು ನೆಕ್ಸ್ಟ್ ಓದಬೇಕು. ನಿಮ್ಮ ಸಭಾ ನಾಯಕರ ಮಾತನ್ನ ಕೇಳಿರಿ. ಓದಪ್ಪ. ಈಗ ಮೊದಲು ನಿಮ್ಮ ಸಭಾನಾಯಕರ ಮಾತನ್ನು ಕೇಳಬೇಕು. ಎರಡನೇದಾಗಿ ಅವ್ರಿಗೆ ಅಧೀನರಾಗಿರ್ಬೇಕು. ಯಾಕೆ ಅವ್ರ ಮಾತು ಕೇಳಬೇಕು? ಯಾಕೆ ಅಧೀನರಾಗಿರ್ಬೇಕಂದ್ರೆ ಮುಂದಕ್ಕೆ ನೋಡಿ. ಅವರು ಲೆಕ್ಕ ಒಪ್ಪಿಸುವುದರ ಕೇಳ್ತಾ ಇಲ್ಲ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಹಾಗಾದ್ರೆ ಸಭೆಗೆ ಬರುವಂತ ವ್ಯಕ್ತಿಗಳ ಆತ್ಮನ ಕಾಯೋರು ಯಾರು? ಅರ್ಥ ಮಾಡ್ಕೊಳ್ಳಿ. ದೇವರು ಕಾಯೋದಿಲ್ಲ ನಿಮ್ಮನ್ನ. ದೇವರು ನಿಮಗೆ ಬರೀ ಆಶೀರ್ವಾದ ಮಾತ್ರ ಮಾಡೋದು. ಕಾಯೋನು ಯಾರು ಗೊತ್ತಾ? ಸಭಾಪಾಲಕ, ನಿಮ್ಮ ಆತ್ಮಿಕ ತಂದೆ ಕಣ್ರಿ. ಒಂದೊಂದು ಆತ್ಮದ ಲೆಕ್ಕನ ನಾ ಕೊಡಬೇಕು. ಅಶ್ವಿನಿ 3 ವಾರ ಬರದೇ ಇದ್ರೆ ನಾನು ಆತ್ಮಕ್ಕೆ ಲೆಕ್ಕ ಕೊಡಬೇಕು. ನೀವು 4 ವಾರ ಬರಲಿಲ್ಲ ಅಂತ ನಾನು ಆತ್ಮಕ್ಕೆ ಲೆಕ್ಕ ಕೊಡಬೇಕು. ಲೇಟಾಗಿ ಬಂದರೆ ನಾನು ಆತ್ಮಕ್ಕೆ ಲೆಕ್ಕ ಕೊಡಬೇಕು. ಸಭೆಯಲ್ಲಿ ಜಗಳ ಆಡಿದ್ರೆ ನಾನು ಆತ್ಮಕ್ಕೆ ಲೆಕ್ಕ ಕೊಡಬೇಕು. ಅಲ್ಲೆಲಿಯ. ಈಗ ಹೌದು ಬರೋದು ಬಹಳ ಕಷ್ಟ. ಅಲ್ಲೆಲಿಯ. ನೀವು ನಿಮ್ಮ ಮನೇಲಿ ಜಗಳ ಆಡಿದ್ರೆ ನಾ ಲೆಕ್ಕ ಕೊಡಬೇಕು. ಪಕ್ಕದ ಮನೆಯಲ್ಲಿ ಜಗಳ ಆಡಿದ್ರೆ ನಾ ಲೆಕ್ಕ ಕೊಡಬೇಕು. ನೀವು ಯಾರಿಗಾದ್ರೂ ಮೋಸ ಮಾಡಿದ್ರೆ ನಾ ಲೆಕ್ಕ ಕೊಡಬೇಕು. ನೀವು ಅನ್ಯಾಯದಲ್ಲಿ ನಡೆದ್ರೆ ನಾ ಲೆಕ್ಕ ಕೊಡಬೇಕು. ನೀವು ಕುಡ್ಕೊಂಡು ಪಡ್ಕೊಂಡು ಸುತ್ತಾಡಿದ್ರೆ ನಾನು ಲೆಕ್ಕ ಕೊಡ್ಬೇಕಣ್ರಿ. ಸಭಾ ಪಾಲಕರು ಲೆಕ್ಕ ಕೊಡಬೇಕು. ಆ ಆತ್ಮ ಯಾಕೆ ಕುಡ್ಕಾದಾದರೆ ನಾವಲ್ಲಿ ಲೆಕ್ಕ ಕೊಡಬೇಕು. ಎಲ್ಲಿ? ಪರಲೋಕದಲ್ಲಿ. ಕೇಳಿಸ್ತಾ ಇದೆಯಾ? ಆ ವಯ್ಯ ಯಾಕೆ ಕುಡ್ಕಾದ ಅಂತ ಕೇಳಿದ್ರೆ ನಾ ಲೆಕ್ಕ ಕೊಡಬೇಕು. ಯಾಕೆ ದೀಕ್ಷಾಸ್ಥಾನ ಆಗಿನ ಅವ್ರು ವಾಪಸ್ ಹೋಗ್ಬಿಟ್ರು ಅಂತ ಕೇಳಿದ್ರೆ ನಾನು ಲೆಕ್ಕ ಕೊಡಬೇಕು. ನಾನು ತಿಳ್ತಾ ಗೊತ್ತಾ? ಒಬ್ಬ ಸಭಾಪಾಲಕನಾಗಿ ಹೇಳ್ತಿದ್ದೀನಿ. ಹಾಗೇನೆ ಯಾರೆಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ನಾನು ಹೇಳ್ತಿರೋದೇಂದರೆ, ನಿಮ್ಮ ಸಭಾಪಾಲಕರು ನಿಮ್ಮ ಆತ್ಮಗಳ ಕಾಯೋರಾಗಿದ್ದಾರೆ. ಅರ್ಥ ಆಗ್ತಿದೆಯಾ? ನೀವು ಏನೇ ತಪ್ಪು ಮಾಡಿದ್ರು ಅಲ್ಲಿ ಫಸ್ಟ್ ಬರ ಬೀಳೋದೇ ಪಾಸ್ಟ್ರಿಗೆ. ಫಸ್ಟ್ ಏಟು ಬೀಳೋದೇ ಪಾಸ್ಟ್ರಿಗೆ, ನಿಮಗಲ್ಲ. ನೀನು ಯಾಕೆ ಕಲಿಸಿದ್ಯಾ? ಈಗ ಉದಾಹರಣೆಗಮ್ಮ ನಿಮ್ಗೊಂದು ಸ್ಕೂಲ್ ಓಪನ್ ಮಾಡಿ ಕೊಟ್ಟಿರ್ತಾರೆ. ನಿಮ್ಮ ಮಕ್ಕಳು ಪಾಠನೇ ಕಲಿಲ್ಲ ಅಂತಾರೆ. ಏನು ಮಾಡ್ತಾರೆ ಗೊತ್ತಾ? ಆ ಸ್ಕೂಲ್ನ ಮುಚ್ಚಿಸಿ ಅಂತ ಹೇಳೋದು. ನಿಜನಾ ಸುಳ್ಳ? ಹಂಗೇನೆ ಗುರುಗಳು ಕರೆಕ್ಟಾಗಿ ಪಾಠ ಮಾಡಲಿಲ್ಲ ಸ್ಕೂಲ್ನೇ ಮುಚ್ಚಾಕ್ಬಿಟ್ರೆ ಆ ಸ್ಕೂಲ್ ಸರಿ ಇಲ್ಲ ಅಂತಾರೆ. ನಿಜ ಇಲ್ಲ? ಮೇಸ್ಟ್ರುಗಳನ್ನೇ ಚೇಂಜ್ ಮಾಡ್ಬಿಟ್ಟಿರ್ತಾರೆ. ನಿಜ ಅಲ್ವಾ? ಇದು ಎರಡರಲ್ಲಿ ಯಾವ್ದಾರು ಒಂದು ಮಾಡ್ತಾರೆ. ಒಂದು ಸ್ಕೂಲ್ ಮುಚ್ಚಾಕ್ತಾರೆ, ಇಲ್ಲ ಮೇಸ್ಟ್ರುಗಳು ಚೇಂಜ್ ಮಾಡ್ತಾರೆ. ಹಂಗೇನೆ ಪ್ರಿಯರೇ, ನಾವು ಏನಾದರೂ ಸಭಾಪಾಲಕರು ನಿಮ್ಮನ್ನು ನೆಟ್ಟಿಗೆ ನಡೆಸಲಿಲ್ಲ ಅಂದರೆ ನಮ್ಮನ್ನು ಚೇಂಜ್ ಮಾಡಿ ಇನ್ನೊಬ್ಬ ಪಾಸ್ಟರ್ ಕೊಡ್ತಾರೆ. ಪಾಸ್ಟ್ಗಳೇನು ಆಟ ಆಡೋಂಗಿಲ್ಲ. ಪಾಸ್ಟ್ಗಳು ಹೆಚ್ಚು ಅವ್ರ ತಂದೆ ಥರ ಒರಿಜಿನಲ್ ತಂದೆ ಆಗಿರಬೇಕು. ಅವರು ತಿದ್ದುವಾಗ ನೀವು ಬದಲಾಗಲಿಲ್ಲ ಅಂತಾರೆ. ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರುತ್ತೆ, ಅವ್ರು ವ್ಯಸನ ಪಡದೆ ಓದು. ನಿಂಗ್ರಾಜು ಜೋರಾಗಿ. ನಿಂಗ್ರಾಜು ಜೋರಾಗಿ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಸಂತೋಷದಿಂದ ಸಭೆನ ನಡೆಸುವಂತೆ ನೋಡ್ಕೋಬೇಕಂತೆ. ಏನಾದ್ರೂ ಅವ್ರ ನೋವಿಂದ ಅಶ್ವಿನಿ ಹಿಂಗೆ, ಶ್ವೇತಾ ಹಿಂಗೆ, ಮಾನೆ ಹಿಂಗೆ ಅಂತ ಹೇಳ್ಬಿಟ್ರೆ ಅದು ನಿಮಗೆ ಏನ್ ಬರ್ತಿದೆ? ಅವರು ನಿಮಗೆ ಪ್ರಯೋಜನ ಅಲ್ಲ. ಒಂದೊಂದೇ ಒಕ್ಕರ್ಸ್ಕೊಂಡು ಬರ್ತಾ ಇರ್ತದೆ. ಕೊನೆಗೆ ಏನು ಗೊತ್ತಾ ಹೆಸರು? ಚರ್ಚಿಗೆ ಹೋದ್ರು ಏನು ಅದ್ಭುತ ಆಗಲಿಲ್ಲ. ಇವರು ಮಾಡ್ತಾರೆ ಕೆಲಸನ ಜನಗಳಿಗೆ ಗೊತ್ತಾ? ವಾರ ಚರ್ಚಿಗೆ ಹೋಗ್ತಾಯಿದ್ರು, ಅದ್ಭುತನಾಗಿಲ್ಲ. ಯಾಕಾಗಿಲ್ಲ? ಅವರು ಸಭಾಪಾಲಕರನ್ನ ನೋಯಿಸ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಬದಲಾವಣೆ ಆಗಿಲ್ಲ, ಇನ್ನು ಕುಟುಂಬದಲ್ಲಿ ಬದಲಾವಣೆ ಆಗಿಲ್ಲ. ನಿಜ ಅಲ್ವಾ? ನಿಜಾನ ಸುಳ್ಳ? ಇನ್ನು ಮನೆಯಲ್ಲೂ ಬದಲಾವಣೆ ಆಗಿಲ್ಲ, ಸಭೆಯಲ್ಲೂ ಬದಲಾವಣೆ ಆಗಿಲ್ಲ. ಅದ್ಭುತ ಆಗೋದಿಲ್ಲ.
ಪ್ರಯೋಜನಕರವಲ್ಲ ಅಂತಲೇ ಬರ್ತಿದೆ. ನಿಮಗೆ ಪ್ರಯೋಜನ ಆಗಬೇಕಾದ್ರೆ ನೀವು ಆತ್ಮಿಕ ತಂದೆಯಾದ ಸಭಾಪಾಲಕರ ಮಾತನ್ನ ಕೇಳಿ. ಯಾಕೆಂದ್ರೆ ಸಭಾಪಾಲಕರು ನಿಮ್ಮನ್ನ ದೇವರ ಬಳಿಗೆ ಕಳಿಸ್ಕೊಡುವಂಥವ್ರು, ಮನುಷ್ಯರ ಮಧ್ಯದಲ್ಲಿ ಹೆಂಗ್ ಜೀವಿಸಬೇಕು ಅಂತ ತಿಳಿಸಿಕೊಡುವಂಥವ್ರು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ನನ್ನ ಆತ್ಮಿಕ ತಂದೆ ಇನ್ನೂ ಶುದ್ಧವಾದಂಥ ವಾಕ್ಯ ಕೊಡ್ಬೇಕಪ್ಪ, ನನ್ನ ಆತ್ಮಿಕ ತಂದೆ ಅಂತ ಕೊಟ್ಟಂಥ ವಾಕ್ಯಗಳ ಪ್ರಕಾರ ನಾನು ನಡಿಬೇಕಪ್ಪ ಅಂತ ಹೇಳಿದ ಯೋಚನೆ. ಇದೇ ನಿಜವಾದಂಥ ಫಾದರ್ಸ್ ಡೇ. ಇಲ್ಲ, ಅದು ಫಾದರ್ಸ್ ಡೇ ಅಲ್ಲ. ಹಲ್ಲೆಲೂಯಾ. 3 ಥರ ಅಪ್ಪನ ಥರ ಕೊಟ್ಟರೆ, ಒಂದು ಶರೀರದಲ್ಲಿ ಜನ್ಮ ಕೊಟ್ಟ ಅಪ್ಪನ ಮಾತು ಕೇಳಬೇಕು. ಅವ್ರು ಒಳ್ಳೇದಕ್ಕೆ ತಿಳಿಸೋದು ನಿಮಗೆ. ಹಂಗೇಳ್ಕೊಂಡು ಬೀಡಿ ಸಿಗರೇಟ್ ತರ್ಸಕ್ಕಲ್ಲ ಅಪ್ಪಂದ್ರ ಕಳಿಸ್ತಾರೆ. ಅಂತ ಅಪ್ಪಂದ್ರ ಮಾತು ಕೇಳಬೇಡಿ. ಒಂದು ಕಟ್ಟು ಬೀಡಿ ತಗೋಬಲ್ಲ, ಒಂದು ಕಟ್ಟು ಸಿಗರೇಟ್ ತಗೋಬಲ್ಲ, ಒಂದು ಕ್ವಾರ್ಟರ್ ತಂದ್ಬಿಡ್ಲಾ ಅಂತೇಳಿ ಮಕ್ಕಳ ಕಳ್ಸೋಂಥ ತಂದೆಂದ್ರೆ ಇದ್ದಾರೆ. ಅವರೆಲ್ಲ ಒರಿಜಿನಲ್ ತಂದೆಂದ್ರೆ ಅಲ್ಲ, ಎಲ್ಲೋ ಡೂಪ್ಲಿಕೇಟ್ ಆಗಿ ಬಂದ್ಬಿಟ್ರು ಅಷ್ಟೇ. ಅಲ್ಲಲ್ಲಿಯ ಒಳ್ಳೇದು ಹೇಳೋದು ತಂದೆ ಮಾತ್ರ ಕೇಳಬೇಕು. 2ನೇದಾಗಿ ಪರಲೋಕ ತಂದೆ ಬೈಬಲ್ ವಾಕ್ಯದಲ್ಲಿ ಪ್ರಕಾರ ಕೊಟ್ಟಿದ್ದಾರಲ್ಲ, ಆ ವಾಕ್ಯಗಳಿಗೆ ಬೆಲೆ ಕೊಡಬೇಕು. 3ನೇದು ಆತ್ಮಿಕ ತಂದೆ ವಾರ ನಿಮ್ಗೆ ಏನು ಬೋಧಿಸ್ತಾರ ಅದಕ್ಕೆ ಬೆಲೆ ಕೊಟ್ರೆ ನೀವು ನಿಜವಾದಂಥ ಫಾದರ್ಸ್ ಡೇ ಮಾಡೋದಂಗೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪ್ರಿಯರೇ, ಚಿಕ್ಕದಾಗಿ ಒಂದು 2 ವಾಕ್ಯ ಕೊಟ್ಬಿಡ್ತೀನಿ ಅಂತೇಳಿ. ಎಫೆಸ 6:1 ಬೇಗ ಮುಟ್ಬಿಡೋಣ. ಎಫೆಸ 6:1. ಎಫೆಸ 6:1. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಮಕ್ಕಳೇ, ನೀವು ಕರ್ತನಲ್ಲಿರೋ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ಸ್ಟಾರ್ಟಿಂಗ್ ಓದಮ್ಮ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ಇಲ್ಲ ಅಂತಂದ್ರೆ ಬರ್ತದೆ ಕರ್ಮ. ಆವಾಗಲೇ ಸೊಂಟ ನೋವು, ಮಗು ಬಿದ್ದೋಯ್ತು, ಹೊಟ್ಟೆ ನೋವು, ಕಿಡ್ನಿ ನೋವು, ಹಲ್ಲು ನೋವು ಬರೋದು ಯಾವಾಗ ತಂದೆ ತಾಯಿಗಳ ಮಾತ್ರ ಕೇಳಲಿಲ್ಲ. ನೀವು ಪರಲೋಕ ತಂದೆ ಮಾತು ಕೇಳಬೇಕು, ಶಾರೀರಿಕ ತಂದೆ ಮಾತು ಕೇಳಬೇಕು, ಆತ್ಮಿಕ ತಂದೆ ಮಾತು ಕೇಳಬೇಕು. ಇಲ್ವಾ? ನಿಮ್ಗೆ ಆಶೀರ್ವಾದ ಇಲ್ಲ, ಇದು ಧರ್ಮ. ನೆಕ್ಸ್ಟ್, ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು. ನಿಮಗೆ ಇಲ್ಲ ಅಂತಂದ್ರೆ ಕೆಳಗಡೆ ಬರ್ತಾ ಇರ್ತೀಯ. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಇಲ್ಲ ಅಂತಂದ್ರೆ ಬೇಗ ಸತ್ತೋಯ್ತೀಯ ಅಂತ. ಅಲ್ಲಲ್ಲಿಯ. ಹಾಗಾದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಭೂಲೋಕದಲ್ಲಿ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಹಾಗೇನೆ ಪರಲೋಕದಲ್ಲಿರ್ತಕ್ಕಂಥ ತಂದೆ ಗೌರವ. ಟೈಮ್ ಆಗೋಯ್ತು, ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನೂ 2-3 ವಾಕ್ಯ ಇದೆ. ದೇವ್ರ ಕೃಪೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕೊಡೋಣ. ನಿಜವಾದಂತಹ ವಚನ ಯಾವ ಥರ ಗೊತ್ತಾದ್ರೆ, ನೀವು ಮೊದಲನೇದಾಗಿ ಪರಲೋಕ ತಂದೆ ದೇವರಿಗೆ ಬೆಲೆ ಕೊಡಲೇಬೇಕು. ದೇವರ ವಾಕ್ಯವನ್ನು ಬೋಧಿಸತಕ್ಕಂಥ ಸಭಾಪಾಲಕರ ಮಾತಿನ ಪ್ರಕಾರನೇ ನಿಮ್ಮ ಸಂಸಾರದಲ್ಲಿ ನೀವಿರಬೇಕು. ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು, ನಿಮ್ಮ ಕುಟುಂಬದಲ್ಲಿ ಗೌರವಿಸಬೇಕು. ಮನುಷ್ಯ ಮತ್ತು ಮನುಷ್ಯರ ಜೊತೆ ಸಂಪರ್ಕ ಚೆನ್ನಾಗಿರ್ಬೇಕು. ಊರು ಜನಗಳು ಹೇಳ್ಬೇಕು ನಿನ್ನ ಬಗ್ಗೆ ಒಳ್ಳೆ ಸಾಕ್ಷಿನ. ಚರ್ಚಿಗೆ ಹೋದ್ಮೇಲೆ ಅವಳು ಬದಲಾದ್ರು ಅಂತ ಹೇಳ್ಬೇಕು, ಅವನು ಬದಲಾದ ಅಂತ ಹೇಳ್ಬೇಕು. ಅವನು ಹೋಗಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಾರ್ದು. ಹೇಳಬಾರದು. ಹೇಳ್ತಾ ಇದ್ದಾರೆ. ಆಮೇಲೆ ಇರಲಿ ದೇವರ ನಕ್ಷತ್ರವಾಗಿದೆ. ದೇವರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು. ದೇವರು ನಿಮ್ಮನ್ನು ಮೆಚ್ಚಬೇಕು, ಮನುಷ್ಯರು ಮೆಚ್ಚಬೇಕು. ಹಾಗಾದರೆ ಕೊನೆಯದಾಗಿ ಹೇಳ್ತಿದ್ದೀನಿ ಪ್ರಿಯರೇ, ಇನ್ನೂ ಜಾಸ್ತಿ ವಾಕ್ಯ ಕೊಡೋಕ್ಕೋಗೋದಿಲ್ಲ. ನಾನು 3 ರೀತಿಯ ತಂದೆ ನಮ್ಗೆ ತೋರಿಸಿದೆ. 3 ರೀತಿಯಾದ ತಂದೆ ಅಂದರೆ ಗೌರವ ಕೊಡಿ. ಗೌರವ ಕೊಡಲಿಲ್ಲ ಅಂದರೆ ನಿಮಗೆ ಪ್ರಯೋಜನಕರವಲ್ಲ. ಇನ್ನು ಕೆಳಗಡೆ ವಾಕ್ಯ ಓದ್ಬಿಟ್ರೆ ನಿಜವಾಗಿ ನೀವು ರಾತ್ರಿ ಮಲಗೋದಿಲ್ಲ. ಯಾಕೆಂದರೆ ಅಂಥ ವಾಕ್ಯ ಇದೆ. ತಂದೆ ಪರಲೋಕ ತಂದೆ ಗೌರವ ಕೊಡೋದ್ರೆ ಏನಾಗುತ್ತೆ, ಭೂಲೋಕ ತಂದೆ ಜನ್ಮ ಕೊಟ್ಟ ತಂದೆ ಗೌರವ ಕೊಡೋದ್ರೆ ಏನಾಗುತ್ತೆ, ಮತ್ತು ಆತ್ಮಿಕ ತಂದೆ ಗೌರವ ಕೊಡೋದ್ರೆ ಏನಾಗುತ್ತೆ ಅಂತ ವಾಕ್ಯ ಇದೆ. ಬಟ್ ಅದು ಬೇಡ. ನೀವೇನು ಚಿಕ್ಕ ಮಕ್ಕಳೆಲ್ಲ ಅರ್ಥ ಮಾಡ್ಕೊಂಡು ತಿಳ್ಕೊಳ್ತೀನಿ. ಬರೋ ವಾರದಿಂದ ನೀವೆಲ್ಲರೂ ಕೂಡ ಆತ್ಮಿಕ ತಂದೆಗೂ ಸಂತೋಷ ಆಗಬೇಕು, ಶಾರೀರಿಕ ತಂದೆಗೂ ಸಂತೋಷ ಆಗಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪರಲೋಕದ ತಂದೆಗೆ ಇನ್ನೂ ಖುಷಿಯಾಗ್ಬಿಡ್ಬೇಕು. ನಮ್ಮ ಮಟ್ಟಿಗೆ ಬದಲಾವಣೆ ಆದರೆ ಮಾತ್ರ
ಫಾದರ್ಸ್ ಡೇ ಮಾಡಿದ್ರೆ ಅರ್ಥ ಇಲ್ಲ ಅಂದ್ರೆ ಫಾದರ್ಸ್ ಡೇ ಮಾಡಿ ಅರ್ಥ ಇಲ್ಲ. ಹಾಗಾದ್ರೆ ಲೋಕದವರು ಅದು ಹೆಂಗ್ ಫಾದರ್ಸ್ ಡೇ ಮಾಡ್ತಾರ ಗೊತ್ತಿಲ್ಲ. ನಾವಂತೂ ಪರಿಶುದ್ಧವಾಗಿ ಫಾದರ್ಸ್ ಡೇ ಮಾಡೋಣ. ಇನ್ನೊಬ್ಬ ಫಾದರ್ ಒಳಗಡೆ ಬಂದ್ರು ನೋಡಿ. ಅಲ್ಲೆಲ್ಲಯ್ಯ, ಇನ್ನೊಬ್ಬ ಫಾದರ್ನ ಕೂಡ ದೇವರು ಕಳಿಸ್ಕೊಟ್ರು. ಆಮೇಲೆ ಅಲ್ಲೆಲ್ಲಯ್ಯ, ದೇವರ ನಕ್ಷತ್ರ ಬನ್ನಿ ಮನುಷ್ಯನ. ಅಲ್ಲೆಲ್ಲಯ್ಯ, ಪಾಪ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ. ಇರಲಿ. ಹಾಗಾದ್ರೆ ಪ್ರಿಯರೇ, ನಾವು 3 ಜನ ಪರಲೋಕದ ತಂದೆಗೂ, ಶಾರೀರಿಕ ತಂದೆಗೂ, ಆತ್ಮಿಕ ತಂದೆ ಗೌರವ ಕೊಟ್ಟು ದೇವರ ನಾವು ಮೈಪಡಿಸಿ ನಮ್ಮ ಕುಟುಂಬನ ಅಭಿವೃದ್ಧಿ ಪಡಿಸ್ಕೊಳ್ಳೋಣ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಂತೋಷನಾ? 3 ಜನ ತಂದೆದ್ರೆ ಬೆಲೆ ಕೊಡ್ತೀರಾ? ಹಾಗಿದ್ರೆ ಎಲ್ಲರೂ ಹೇಳಿ ಹ್ಯಾಪಿ ಫಾದರ್ಸ್ ಡೇ ಅಂತ. ಈಗ ಒಂದು ಸಲ ನಿಮ್ಮ ಹುಟ್ಟಿಸಿರತಕ್ಕಂಥ ಜನ್ಮ ಕೊಟ್ಟ ತಂದೆಗೆ ಹೇಳಿ ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ ಅಂತೇಳಿ. ಹೇಳಿದ್ರ? ಗ್ಯಾರಂಟಿ ಹೇಳಿದ್ರ? ನಾನು ಹೇಳಿಲ್ಲ. ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ ಆಯ್ತಾ? ಎರಡನೇದು, ಈಗ ನಿಮ್ಮನ್ನು ಹೊಟ್ಟೆಯಲ್ಲಿ ಗರ್ಭದಲ್ಲಿ ರೂಪಿಸಿ ನಿಮ್ಮನ್ನು ಕಾಪಾಡಿ ಇವತ್ತು ನಾಳೆನು ನಿತ್ಯ ನಿರಂತರ ಕಾಪಾಡುವಂಥ ದೇವರಾಗಿರೋದ ತಂದೆ ಒಂದ್ಸಲ ನಾವು ಹೇಳೋಣ ಹ್ಯಾಪಿ ಫಾದರ್ಸ್ ಡೇ. ಗಂಡಸರು ಹೇಳಬೇಕು, ಕೇಳಿಸಲ್ಲ. ಜೋರಾಗಿ ಬನ್ನಿ, ಒಳಗಡೆ ಬನ್ನಿ. ಜೋರಾಗಿ ಒಂದ್ಸಲ ಹೇಳಿ, ಜೋರಾಗಿ ಒಂದ್ಸಲ ಹೇಳಿ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ. ನೀವಲ್ಲ, ಗಂಡಸರು ಮಾತ್ರ. ಒಬ್ಬರದೇ ಕೇಳಿದ್ದು ಜೋರಾಗಿ. ಹ್ಯಾಪಿ ಫಾದರ್ಸ್ ಡೇ. ಓಕೆ. ಈಗ ಆತ್ಮಿಕ ತಂದೆ ಆಗಿರ್ತಕ್ಕಂಥ ಸಭಾಪಾಲಕರಿಗೆ ಒಂದ್ಸಲ ಹೇಳಿ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ. ಆಮೇನ್. ನಾನು ಕೂಡ ನಿಮ್ಮನ್ನು ಪ್ರೀತಿಸ್ತೀನಿ, ನೀವು ನಮ್ಮನ್ನು ಪ್ರೀತಿಸಿ. ನಿಮ್ಮ ಸಭಾಪಾಲಕರಿಗೋಸ್ಕರ ತುಂಬ ಪ್ರಾರ್ಥನೆ ಮಾಡಿ. ನಿಮ್ಮ ಆತ್ಮಿಕ ತಂದೆ ಸ್ಟ್ರಾಂಗ್ ಆಗಿರಬೇಕು. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಹ್ಯಾಪಿ ಫಾದರ್ಸ್ ಡೇ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಕೃಪೆಯಿಂದಲೂ ಬಲ ನಡೆಸಲಿ. ಇವತ್ತಿಂದ ದೇವರಲ್ಲ, ನಮ್ಮ ಅಪ್ಪ ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮನ್ನು ಅಭಿಷೇಕದಿಂದ ನಡೆಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪರಲೋಕ ತಂದೆ, ಪ್ರಭು ರಕ್ಷಕನು ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮ ಸಹಾಯದಿಂದ ಸ್ವಾಮಿ, ಫಾದರ್ಸ್ ಡೇ ಬಗ್ಗೆ ಒಂದು ವಚನವನ್ನು ಕೊಡೋದಕ್ಕೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು ತಂದೆ. ಯೇಸುವಿನ ಕೃಪೆಗಳ ನಾಮದಲ್ಲಿ ಬೇಡಿ ಬಂದ ತಂದೆ. ಆಮೇನ್, 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 ಆಮೇನ್.